ಮಾನವರುಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ವಂದಿಸುತ್ತಾ ಜಾತಿ ಮತ ಭೇದವಿಲ್ಲದೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ನಮ್ಮೊಂದಿಗೆ ಕಾರಣೀಭೂತರಾಗಿ ಕೇಳಿಕೊಳ್ಳುತ್ತಾ ಬಂದಂತ ಅತಿಥಿ ಅಭ್ಯಾಗತರನ್ನು ಸ್ವಾಗತವನ್ನು ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿರುವುದರಿಂದ ಇವತ್ತಿನ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಜನಾಬ್ ಅಬ್ದುಲ್ ಲತೀಫ್ ಸ್ಟೇಷನ್ನ ಸಬ್ ಇನ್ಸ್ಪೆಕ್ಟರ್ ಶ್ರೀ ಮುರುಡೇಶ್ವರ್ ಇವರು ನಮ್ಮೊಂದಿಗೆ ಇದ್ದಾರೆ. ಇವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡುತ್ತಾ ಬಂದಂತಹ ಅತಿಥಿ ಅಭ್ಯಾಗತರನ್ನು ಪ್ರೀತಿಯಲ್ಲಿ ಸ್ವಾಗತಿಸಬೇಕಾಗಿ ನಾನು ಶ್ರೀ ಅಬ್ದುಲ್ ಲತೀಫ್ ಇವರಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ವಿವಿಧತೆಯಲ್ಲಿ ಏಕತೆ ಹೊಂದಿದಂತಹ ಭಾರತವು ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿ ಮುಂದುವರಿಯಲಿ ಎಂಬ ಹಾರೈಸುವುದರೊಂದಿಗೆ ಸೇರಿದಂಥ ನನ್ನೆಲ್ಲ ಸಹೋದರ ಸಹೋದರಿಗೆ, ವಿದ್ಯಾರ್ಥಿಗಳಿಗೆ, ಹಿರಿಯರಿಗೆ 78ನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯ ಕೋರುವುದರೊಂದಿಗೆ ಫೋರ್ಟ್ ವಾರ್ಡ್ ಫ್ರೆಂಡ್ಸ್, ಇದು ಫೋರ್ಟ್ ವಾರ್ಡ್ ಹೇಳುವುದ ಹೆಸರೇ ನಮ್ಮದೊಂದು ವಾರ್ಡಿನ ಹೆಸರಾಗಿರ್ತದೆ. ಇದರಲ್ಲಿ ಸೌಹಾರ್ದ ಎಲ್ಲ ಧರ್ಮದವರು ನಾವು ಸೇರಿ ಒಂದು ಫ್ರೆಂಡ್ಸ್ ಮುಖಾಂತರ ನಾವು ವರ್ಷಂಪ್ರತಿ ಮಾಡುವ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಉದ್ದೇಶ ಅಂತ ಏನು ಹೇಳಿದರೆ, ನಮ್ಮಿಂದ ಏನಾದರೂ ಒಂದು ಸೇವೆ ನೀಡಬೇಕು. ದೇಶಕ್ಕಾಗಿ ನೀನು ಏನು ಸೇವೆ ಮಾಡಿದ್ರೆ ನಮ್ಮಲ್ಲಿ ಯಾರು ಕೇಳುವಾಗ ನಾವು ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ ನಾವು ಇರಲಿಲ್ಲ, ಇನ್ನಿತರ ಸಂದರ್ಭ ನಾವು ಇಲ್ಲದಿದ್ದರೂ ಕೂಡ ಆ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಆ ದಿನದೊಂದು ನೆನೆಸಿ ನಮ್ಮಿಂದ ಒಂದು ಕಿರು ಸೇವೆ ಮಾಡುವಂತ ಹೇಳಿ ನಮಗೆ ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯೆ ನೀಡಿದಂಥ ಗುರುಗಳನ್ನು ಕರೆದು, ನಮ್ಮ ಊರಿನ ಸಮಾಜ ಸೇವೆಗಳನ್ನು ಕರೆದು, ಅದೇ ಥರ ನಮ್ಮ ಊರಿಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆದು ಇದು ಮಾಡುವ ಒಂದು ಕಾರ್ಯಕ್ರಮ ಆಗಿರ್ತದೆ. ಖಂಡಿತವಾಗಿಯೂ ದೇವರ ದಯದಿಂದ ಇಲ್ಲಿ ತನಕ ಬಂದಿರ್ತದೆ. ಮುಂದೆ ಕೂಡ ಇದು ನಿರಂತರವಾಗಿ ಮುಂದುವರೆಯುವ ಪ್ರಾರ್ಥನೆಯೊಂದಿಗೆ ಫೋರ್ಟ್ ವಾರ್ಡ್ ಫ್ರೆಂಡ್ಸ್ ವತಿಯಿಂದ ನಡೆಯುವ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನದ ವಹಿಸುವಂತವರು ನನ್ನ ವಿದ್ಯಾರ್ಥಿ ಜೀವನದಲ್ಲಿ ನನ್ನನ್ನು ಇಲ್ಲಿ ತನಕ ಬೆಳೆಸಿ, ಸಮಾಜದಲ್ಲಿ ನನ್ನ ತಪ್ಪು ಇದ್ದರೆ ತಪ್ಪು ಅಂತ, ಸರಿ ಇದ್ದರೆ ಸರಿ ಅಂತ ಹೇಳಿ ನನ್ನನ್ನು ತೋರಿಸಿ ಒಂದು ಮಾರ್ಗದರ್ಶನ ಮುಖಾಂತರ ಈ ವ್ಯವಸ್ಥೆಗೆ ನನ್ನನ್ನು ತಂದು ನಿಲ್ಲಿಸಿದಂತಹ ವಿದ್ಯಾರ್ಥಿಗಳ ಗುರುಗಳಾದಂತಹ ಡಾಕ್ಟರ್ ಎನ್ ಇಸ್ಮಾಯಿಲ್ ಸರ್ ಬಂದಿದ್ದಾರೆ. ಅವರು ಇವತ್ತಿನ ಕಾರ್ಯಕ್ರಮ ಅಧ್ಯಕ್ಷ ಸ್ಥಾನ ವಹಿಸುತ್ತಿದ್ದಾರೆ. ಇವರು ನಿವೃತ್ತ ಬದ್ರಿಯಾ ಕಾಲೇಜು ಪ್ರಿನ್ಸಿಪಾಲ್ ಕೂಡ ಆಗಿದ್ದಾರೆ. ಅವರಿಗೆ ಫೋರ್ಟ್ ವಾರ್ಡ್ ಫ್ರೆಂಡ್ಸ್ ವತಿಯಿಂದ ಆರ್ಥಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಅವರಿಗೆ ಅಲ್ತಾಫ್ ಅವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಈ ವಾರ್ಡಿನ ವಿ ಆಗಿ, ಅದರ ನಂತರ ಆರ್ ಐ ಆಗಿ, ಈಗ ಡಿಪ್ಟಿ ತಹಶೀಲ್ದಾರ್ ಆಗಿ ಈ ವಾರ್ಡಿನ ಪ್ರತಿಯೊಂದು ಮನೆಯವರಿಗೂ, ಪ್ರತಿಯೊಂದು ಧರ್ಮದವರಿಗೂ, ಸಮಾಜದಲ್ಲಿ ಈ ವ್ಯಕ್ತಿಯನ್ನು ಗುರುತಿಸದ ವಾರ್ಡಿನ ನಮ್ಮ ಜನರಲ್ಲ ಅಂತ ಒಂದು ಮಾನವೀಯತೆ ನೆಲೆಯಲ್ಲಿ ಮಡಿಕೇರಿಯಿಂದ ಬಂದು ನಮ್ಮದೇ ಜೂಳಿ ಭಾಗದಲ್ಲಿ ವಾಸ ಮಾಡಿ ನಮ್ಮದೇ ಪ್ರದೇಶದ ಶಾಲೆಯ ಅವರ ಮಕ್ಕಳೆಲ್ಲ ಬಂದು ನಮ್ಮಲ್ಲಿ ವಿಯಾದಿದ್ದರೂ ಕೂಡ ಯಾವಾಗಲೂ ಅವರು ಅವರ ಹೆಸರಿನಿಂದಲೇ ಇಲ್ಲಿ ಎಲ್ಲರಿಗೆ ಚಿರಪರಿಚಿತರಾಗಿದ್ದಾರೆ. ಶ್ರೀಯುತ MT ಭೀಮಯ್ಯ ಅವರು ಈಗ ಡಿಪ್ಟಿ ತಹಶೀಲ್ದಾರ್ ಆಗಿದ್ದಾರೆ. ಅವರು ಕೂಡ ನಮ್ಮವರೇ. ಈ ವಾರ್ಡಿನ ಮಕ್ಕಳ ಯಾವುದೇ ಸರ್ಟಿಫಿಕೇಟ್ಗೆ ನಾವು ಹೋದರೂ ಕೂಡ ಜಾತಿ ಧರ್ಮ ಭೇದ ಭಾವ ನೋಡದೆ ಅದು ನಮ್ಮ ಮಕ್ಕಳಿಗೆ ಶಾಲೆ ವ್ಯವಸ್ಥೆಗಾಗಲಿ ಇನ್ನಿತರ ಸಾಮಾಜಿಕ ವ್ಯವಸ್ಥೆಗಾಗಲಿ ಸದಾ ನಿರಂತರ ನಮಗೆ ಸೇವೆ ನಡೆಸಿದಂತ ಉಪ ತಹಶೀಲ್ದಾರ್ ಭೀಮಯ್ಯ ಅವರು ಬಂದಿದ್ದಾರೆ. ಅವರನ್ನು ಕೂಡ ಫೋರ್ಟ್ ವಾರ್ಡ್ ಫ್ರೆಂಡ್ಸ್ ವತಿಯಿಂದ ಆರ್ಥಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಅವರಿಗೆ ಸದಾಶಿವ ಕುಲಾಲ್ ಅವರು ಬಂದು ಸ್ಮರಣಿಕೆ ನೀಡಬೇಕಾಗಿ ಕೇಳಿಕೊಳ್ತಿದ್ದೇನೆ. ನಮ್ಮ ವಾರ್ಡಿನ ಹೈಸ್ಕೂಲ್ ಇರಲಿ, ಪ್ರಾಥಮಿಕ ಶಾಲೆ ಇರಲಿ, ಡಿಗ್ರಿ ಶಾಲೆ ಇರಲಿ, ಯಾವುದೇ ಶಾಲೆ ಇದ್ದರೂ ಕೂಡ ಅದರ ಸುತ್ತಲಿನ ಒಂದು ಅಂಗನವಾಡಿ ಶಾಲೆ ನಮಗೆ ಬೇಕಾಗ್ತದೆ. ಅಂತ ಅಂಗನವಾಡಿ ಶಾಲೆಗೆ ನಿರಂತರವಾಗಿ ಅದು ನೀರ ಶಾಲೆ ಇರ್ಬೋದು, ಪಾಂಡೇಶ್ವರ ಶಾಲೆ ಇರ್ಬೋದು, ಬದ್ರಿಯಾ ಶಾಲೆ ಇರ್ಬೋದು, ಸಂತ ಅರ್ಶನ ಶಾಲೆ ಇರ್ಬೋದು, ಸರ್ಕಾರದ ಯಾವುದೇ ಅನುದಾನ ಬಂದರೂ ಕಟ್ಟಡದ ವ್ಯವಸ್ಥೆಗೆ ಸದಾ ಒಬ್ಬ ಸಹೋದರಿ ಬಾಂಧವ್ಯದಲ್ಲಿ ನಮ್ಮ ವಾರ್ಡಿನ ಸೇವೆಗೆ ಸದಾ ನಮ್ಮೊಟ್ಟಿಗೆ ಇರುವಂತಹ ಮೇಡಮ್ ಆದ ಶ್ವೇತಾ ಮೇಡಮ್ ಅವರು ಬಂದಿದ್ದಾರೆ. ಅವರನ್ನು ಕೂಡ ನನ್ನ ವೈಯಕ್ತಿಕ ನೆಲೆಯಲ್ಲೂ ವಾರ್ಡಿನ ಸರ್ವಧರ್ಮರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸಿದ್ದೇನೆ. ಅವರಿಗೆ ನಮ್ಮ ಸುಜಾತಾ ಮೇಡಮ್ ಅವರು ಬಂದು ಸ್ಮರಣಿಕೆ ನೀಡಬೇಕಾಗಿ ಕೇಳಿಕೊಂಡಿದ್ದೇನೆ.
ನಮ್ಮ ವಾರ್ಡಿನ ಮಕ್ಕಳು ಪ್ರಾಥಮಿಕೆಯಿಂದ ಹೈಸ್ಕೂಲ್ PUC ಹೋದಾದರೆ ಒಂದು ಒಳ್ಳೆಯ ಎಜುಕೇಶನ್ ಸಿಗಬೇಕು ಅಂತಂದ್ರೆ ಸರ್ಕಾರಿ ಶಾಲೆ ಬಿಟ್ಟರೆ ನಮ್ಮಲ್ಲಿ ರುಜಾರಿಯೋ, ಕಾರ್ಮಲ್, ಬದ್ರಿ 5 ಶಾಲೆ ಇರ್ತದೆ. ಇವತ್ತು ನಮ್ಮ ಎಲ್ಲಾ ಕಾರ್ಯಕ್ರಮದಲ್ಲೂ ನಾವು ಕರೆದು ಅವರ ಅತಿಥಿಗಳಾಗಿ ಬದ್ರಿಯಾ ಶಾಲೆದ ಪ್ರಿನ್ಸಿಪಾಲ್ ಇರಬಹುದು, ರುಜಾ ಶಾಲೆದ ಗುರುಗಳು ಕೂಡ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಯಾವುದೊಂದು ಕಾರ್ಯಕ್ರಮದಿಂದ ನೀವು ಮುಂದುವರಿಸಿದ ಹೇಳಿದ್ದಾರೆ. ಕಾರ್ಮಲ್ ಶಾಲೆ ಸಿಸ್ಟರ್ ಕೂಡ ಬಂದಿದ್ದಾರೆ. ನಮಗೆ ಯಾವಾಗಲೂ ಯಾವುದೇ ವ್ಯವಸ್ಥೆಯಲ್ಲಿ ಒಂದು ಫೋನ್ ಮುಖಾಂತರ ಅನುಮತಿ ಕೇಳಿದ್ರು ಕೂಡ ನಮಗೆ ಸಹಕಾರ ಇರುವಂತಹ ಸಿಸ್ಟರ್ ಆದ ಡಾಕ್ಟರ್ ಮಾರಿ ಪ್ರೇಮ ಡಿಸೋಜಾ ಅವರು ಕೂಡ ಬಂದಿದ್ದಾರೆ. ಅವರನ್ನು ಕೂಡ ಪೋರ್ಟ್ ವಾರ್ಡ್ ಫ್ರೆಂಡ್ಸ್ ವತಿಯಿಂದ ಆರ್ಥಿಕವಾಗಿ ಸ್ವಾಗತಿಸಿದ್ದೇನೆ. ಅವರಿಗೆ ಸತ್ಯಭಾಮ ಮೇಡಂ ಬಂದು ಸ್ಮರಣಿಕೆ ನೀಡಿ ಗೌರವಿಸಲು ಕೇಳಿಕೊಳ್ತಿದ್ದೇನೆ. ಎಲ್ಲಿ ತಪ್ಪಿದೆಯೋ, ಎಲ್ಲಿ ಸರಿ ಇದೆಯೋ ಅಲ್ಲಿ ಇರುವ ಒಬ್ಬ ವ್ಯಕ್ತಿ ನೇರ ನುಡಿಯ ಹನುಮಂತ ಕಾಮತ್ ಅವರು. ಎಲ್ಲರೂ ನನ್ನಲ್ಲೊಂದು ಪ್ರಶ್ನೆ ಕೇಳ್ಬೋದು, ನಿಮ್ಮ ಎಲ್ಲಾ ಕಾರ್ಯಕ್ರಮ ಇಸ್ಮಾಯಿಲ್ ಮತ್ತು ಹನುಮಂತ ಕಾಮತ್ ನೀವು ಕರಿತೀರಲ್ಲ, ಅದು ಕೂಡ ಇನ್ವಿಟೇಷನ್ ಅಲ್ಲಿ ಮೊದಲ ಸ್ಥಾನದಲ್ಲಿ ಇಸ್ಮಾಯಿಲ್ ಸಾರ್ ಇದ್ದರೆ ಕೊನೆಯ ಇದರಲ್ಲಿ ಹನುಮಂತ ಕಾಮತ್ ಬರ್ತಾರಂತೆ. ಅದಕ್ಕೆ ನಾನು ಹೇಳಿದೆ, ಅದೊಂದು ಕಾಂಪೌಂಡ್ ಆವರಣ ಆಗಿದಾಗೆ ನಮ್ಮ ತಪ್ಪನ್ನು ನಮಗೆ ತೋರಿಸಿ ನಮ್ಮನ್ನು ತಿದ್ದುಪಡಿ ಮಾಡುವವರು ಇವರಾಗಿರ್ತಾರೆ. ಯಾವುದೇ ಸಾಮಾಜಿಕ ಕಾರ್ಯಕರ್ತರಾಗಿ ಎಲ್ಲಾ ವ್ಯವಸ್ಥೆಗೆ ಏನು ಸಮಸ್ಯೆ ಇದ್ದರೂ ಕೂಡ ಅದು ಸ್ವಂತ ಮನೆಯಾಗಿರಲಿ, ನೆರೆಯಾಗಿರಲಿ, ನನ್ನಂತ ಕಾರ್ಪೊರೇಟರ್ ಆಗಿರಲಿ, ಇಲಾಖೆ ಅಧಿಕಾರಿಗಳಿಗೆ ಯಾರಿಗೂ ಕೂಡ ತಪ್ಪನ್ನು ತಪ್ಪು, ಸರಿಯನ್ನು ಸರಿಯಾಗಿ ಆ ತಿದ್ದುಪಡಿ ಮಾಡಿ ಸಮಾಜವನ್ನು ಸರಿದಾರಿಗೆ ಕೊಂಡೊಯ್ಯುವುದರಲ್ಲಿ ನೇರ ನುಡಿಯ ಒಬ್ಬ ವ್ಯಕ್ತಿ ಇದ್ದಾರೆ, ಅದು ಜಿ ಹನುಮಂತ ಕಾಮತ್ ಅವರು. ನನಗೆ ಕೂಡ ಒಬ್ಬ ನನ್ನ ತಪ್ಪಿದ್ರೆ ಕಾರ್ಪೊರೇಷನ್ ಕೂಡ ಮಾರ್ಗದರ್ಶಕ ಆಗಿರುವಂತವರು. ಇವತ್ತು ನಮ್ಮ ಕಾರ್ಯಕ್ಕೆ ಹನುಮಂತ ಕಾಮತ್ ಅವರು ಕೂಡ ಬಂದಿದ್ದಾರೆ. ಅವರನ್ನು ಕೂಡ ಪೋರ್ಟ್ ವಾರ್ಡ್ ಫ್ರೆಂಡ್ಸ್ ಪರವಾಗಿಯೂ ಹಾಗೂ ಎಲ್ಲರ ಪರವಾಗಿ ಆರ್ಥಿಕ ಸ್ವಾಗತಿಸುತ್ತಿದ್ದೇನೆ. ಅವರಿಗೆ ಸಿರಾಜ್ ಯಾಕ ಅವರು ಬಂದು ಸ್ಪಂದಿಕೆ ನೀಡುವ ಬಗ್ಗೆ ಕೇಳಿಕೊಳ್ತಿದ್ದೇನೆ. ಅದೇ ತರ ಇವತ್ತು ನಮ್ಮಲ್ಲಿ ಸೇರ್ಬೇಕಿತ್ತು ನಮ್ಮ ಪಾಂಡೇಶ್ವರ ಸರ್ಕಲ್ ಇನ್ಸ್ಪೆಕ್ಟರ್ ಗುರುರಾಜ್ ಅವರು. ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರ ತುರ್ತು ಸಭೆ ಜಿಲ್ಲಾಧಿಕಾರಿ ಕಚೇರಿ ನಡೆಯುವುದರಿಂದ ಅವರ ಆದೇಶದ ಮೇರೆಗೆ ಅವರಲ್ಲಿ ಕರ್ತವ್ಯದಲ್ಲಿರುವ ಕಾರಣ ಅವರ ಪರವಾಗಿ ಪಾಂಡೇಶ್ವರ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆದ ಮೂಡೇಶ್ವರ ಅವರನ್ನು ಕಳಿಸಿದ್ದಾರೆ. ಮೂಡೇಶ್ವರ ಅವರ ಪರಿಚಯದವರು ಯಾರು ಕೂಡ ಇಲ್ಲ. ಬಂದರು ಠಾಣೆಯಲ್ಲಿ ಕೂಡ ಪರಿಚಯ ಅವರು, ಪಾಂಡೇಶ್ವರ ಠಾಣೆಗೆ ಪರಿಚಯ ಅವರು. ನಿರಂತರ ಈ ಪ್ರದೇಶದ ಸರ್ವ ಜನರಿಗೊಂದು ಪ್ರೀತಿ ವಿಶ್ವಾಸ ಸೇವೆ ನೀಡುವಂತವರು ಮೂಡೇಶ್ವರ ಕೂಡ ಬಂದಿದ್ದಾರೆ. ಅವರನ್ನು ಕೂಡ ಆರ್ಥಿಕವಾಗಿ ಸ್ವಾಗತಿಸಿದ್ದೇನೆ. ಅವರಿಗೆ ಸಿದ್ದೀಕ್ ಅವರು ಬಂದು ಸ್ಮರಣಿಕೆ ನೀಡಿಕೊಳ್ಳಬೇಕಾಗಿ ಕೇಳಿಕೊಳ್ತಿದ್ದೇನೆ. ಸೀತಾರಾಮನ್ ಅವರ ಪರಿಚಯ ಇಲ್ಲದ ಯಾರಿಲ್ಲ. ಒಬ್ಬ ನಗರ ಪಾಲಿಕೆ ಸದಸ್ಯರಾಗಿ ಹೇಳುವುದಾದರೆ ಮಂಗಳೂರಿನ ನಗರದ ಕಾರ್ಪೊರೇಷನ್ ಸ್ವಚ್ಛ ಮಾಡುವುದಕ್ಕಿಂತ ಜಾಸ್ತಿಯಾಗಿ ಅಂಬಾಮಾಶ್ವರಿ ಟ್ರಸ್ಟ್ ಮುಖಾಂತರ ನಮ್ಮ ವಾರ್ಡ್ ಎಲ್ಲಿದ್ದರೂ ಕೂಡ ಸಮಾಜ ಸೇವೆಗಳ ಮುಖಾಂತರ ಉಚಿತವಾಗಿ ಫ್ರೀ ಸರ್ವಿಸ್ ಕೊಟ್ಟು ಯಾವುದೇ ಸಂದರ್ಭದಲ್ಲಿ, ಯಾವುದೇ ಜಾತ್ರೆ ಇರಲಿ, ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಇರಲಿ, ಯಾವುದೇ ವ್ಯವಸ್ಥೆ ಕೂಡ ಒಂದು ಸ್ವಚ್ಛತೆ ಬಗ್ಗೆ ನಾವು ಕರೆದರೆ ನಮಗೆ ಅವರ ಟೀಮ್ ಆಗಿ ಬಂದು ಫ್ರೀ ಸರ್ವಿಸ್ ಕೊಡ್ತಾರೆ. ಇವತ್ತು ನಮ್ಮ ಈ ಕರೆ ಕೂಡ ಬಂದಿದ್ದಾರೆ ಸೀತಾರಾಮನ್ ಅವರು. ಅವರನ್ನು ಕೂಡ ಪೋರ್ಟ್ ವಾರ್ಡ್ ಫ್ರೆಂಡ್ಸ್ ವತಿಯಿಂದ ಆರ್ಥಿಕವಾಗಿ ಸ್ವಾಗತಿಸಿದ್ದೇನೆ. ಅವರಿಗೆ ನಿಯಾಜ್ ಅವರು ಬಂದು ಸ್ಮರಣಿಕೆ ನೀಡಬೇಕಾಗಿ ಕೇಳಿಕೊಳ್ತಿದ್ದೇನೆ. ಎಲ್ಲ ಅತಿಥಿಗಳನ್ನು ಸ್ವಾಗತಿಸಿದ ನಂತರ ವಿಶೇಷ ಅತಿಥಿಯಾಗಿ ತುಳುನಾಡ ರಂಗಬುಲ್ಲಿ ಅಂತ ಹೇಳಿ ಹೆಸರುವಾಸಿಯಾಗಿ ಇವತ್ತು ಯೂಟ್ಯೂಬ್ ಅಲ್ಲಿ ಹೋದರೂ ಕೂಡ ರವಿ ರಾಮಕುಂಜ ಅಂದ್ರೆ ನೋಡ್ಬೋದು. ಯಾವುದೇ ಒಂದು ನಾಟಕದ ವೇದಿಕೆಯಲ್ಲಿ ಕೂಡ ಈ ವ್ಯಕ್ತಿಯ ಬಗ್ಗೆ ನಾವು ಒಂದು ಮಾತು ಹೇಳುವುದಾದರೆ ಹೃದಯ ವಿಶಾಲ, ನೋಡ್ಲಿಕ್ಕೆ ಒಂದು ಸಿಂಪಲ್ ಆಗಿದ್ದಾರೆ. ಇವರು ಪುತ್ತೂರು ಕಡೆಯಿಂದ ಒಂದು ಸ್ವಂತ ಕಾರ್ ಕೂಡ ಇಲ್ಲದೆ ಬಾಡಿಗೆ ಕಾರಲ್ಲಿ ಕೂಡ ಯಾರು ಕರೆದರೂ ಕೂಡ ಆ ಕಾರ್ಯಕ್ರಮ ಬಂದು ತುಳು ಅಪ್ಪನ ಜೋಕು ಏಪಲ್ ಎಡ್ಡೆಡ್ ಉಪ್ಪೋಡು, ನಮ್ಮ ಪ್ರೀತಿ ವಿಶ್ವಾಸ ಉಪ್ಪೋಡು, ಸೌಹಾರ್ದ ಉಪ್ಪೋಡು ಅಂತ ಹೇಳಿ ಯಾವಾಗ ಅವರು ವ್ಯಾಖ್ಯೆ ಧ್ಯೇಯ ಆಗಿರ್ತದೆ. ಇವತ್ತು ನಮ್ಮ ಒಂದೇ ಫೋನಲ್ಲಿ ಕರೆಯುವಾಗ ಲತೀಫರೆ ಓಲಿತ್ತನಲ್ಲ ಈಗಿನ ಕಾರ್ಯಕ್ರಮ ಅಟೆಂಡ್ ಆಗುವಂತ ಬಂದು ಎಲ್ಲರಿಗಿಂತ ಮಿಗಿಲಾಗಿ 4 ಕಾಲಕ್ಕೆ ಬಂದು ಈ ಬದ್ರೇ ಜಂಕ್ಷನ್ ನಿಂತು ಫೋನ್ ಮಾಡ್ತಾರೆ. ನಿಮ್ಮ ಸಮಯ ಪಾಲನೆ, ನಿಮ್ಮ ಶಿಸ್ತು, ನೀವು ನಮ್ಮ ತುಳು ನಾಟಕ ಮುಖಾಂತರ ಜನ ರಂಜಿಸುವ ನಿಮ್ಮ ಕಾರ್ಯವನ್ನು ನೋಡಿ ನಮ್ಮಿಂದ ಇದು ಏನು ಕೂಡ ಅಲ್ಲ, ಆದರೆ ನಾವೊಂದು ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ನಿಮ್ಮನ್ನು ಕರೆದು ಒಂದು ವಿಶೇಷ ಅತಿಥಿಯಾಗಿ ಸನ್ಮಾನಿಸ್ತೇವೆ. ಆದರೆ ನಿಮ್ಮಲ್ಲಿ ಹೇಳಿದ್ರೆ ನಮಗೆ ಒಂದು ಮಾತು ಇಷ್ಟೇ,
ಬರುವಾಗ ನಾವೇನು ತರಲಿಲ್ಲ, ಹೋಗುವಾಗ ನಾವೇನು ಕೊಂಡೋಗೋದಿಲ್ಲ. ಬರುವ ಹೋಗುವ ನಡುವಿನಲ್ಲಿ ಹೇಳುವ ನನ್ನ ಅಧಿಕಾರ ಕೂಡ ಶಾಶ್ವತ ಅಲ್ಲ, ನಟನೆ ಮಾಡುವ ನಿಮ್ಮ ನಾಟಕ ಕೂಡ ಶಾಶ್ವತ ಅಲ್ಲ. ಇದರ ನಡುವಿನಲ್ಲಿ ಏನಿದ್ದರೂ ಕೂಡ ಒಂದು ಪ್ರೀತಿ ವಿಶ್ವಾಸದ ಸಹೋದರತೆಯ ಅಣ್ಣ ತಮ್ಮಂದಿರ ಪ್ರೀತಿ ಮಾತ್ರ ಶಾಶ್ವತ ಆಗಿರ್ತದೆ. ನೀವು ಬಂದದಕ್ಕೆ ನನ್ನ ವೈಯಕ್ತಿಕ ನೆಲೆಯಲ್ಲೂ ನನ್ನ ವಾರ್ಡಿನ ಸರ್ವ ಧರ್ಮದ ಪರವಾಗಿ ನಿಮ್ಮನ್ನು ಸ್ವಾಗತಿಸಿ ಅಭಿನಂದಿಸಿ ತುಳು ನಾಟಕ ಮುಖಾಂತರ, ತುಳು ಚಲನಚಿತ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ಈಗಾಗಲೇ ನಿಮಗೆ ಜಿಲ್ಲಾ ರಾಜ್ಯೋತ್ಸವ ಸಿಕ್ಕಿದೆ, ರಾಜ್ಯ ರಾಷ್ಟ್ರಮಟ್ಟ ಕೂಡ ಪ್ರಶಸ್ತಿ ಸಿಕ್ಕಿ ತುಳು ಅಪ್ಪನ ಋಣ ನಿಮ್ಮ ಮೇಲೆ ನಮ್ಮ ಮೇಲೆ ಇರಲಿ ಅಂತ ಹೇಳಿ ನಿಮ್ಮನ್ನು ಕೂಡ ವೈಯಕ್ತಿಕ ಸ್ವಾಗತಿಸ್ತಾ ನಿಮಗೆ ತಾಯಿರವರು ಬಂದು ಸ್ಮರಣಿಕೆ ನೀಡಬೇಕಾಗಿ ಹೇಳಿಕೊಳ್ತಿದ್ದೇನೆ. ರವಿ ರಾಮಕುಂಜ ಅವರು ಯಾವ ತರದ ಒಂದು ಗುಣದವರು ಅಂತ ಹೇಳಿ ಈ ವೇದಿಕೆ ಒಂದು ಸಾಕ್ಷಿ ಮಾಡಿಕೊಟ್ರು. ನನಗಿಂತ ಕಿರಿಯನಾಗ್ಲಿ, ನನಗಿಂತ ಹಿರಿಯನಾಗಲಿ ಅವರ ದಯ ನಮಗೆ ಬೇಕು ಅಂತ ಹೇಳಿ ಆಶೀರ್ವಾದದಂತ ವ್ಯಕ್ತಿಯಾಗಿರ್ತಾರೆ. ಖಂಡಿತವಾಗಿ ರವಿ ಅವರೇ, ಇನ್ನೀಚೆ ನನ್ನ ಒಂಜಿದಿನ ಈಲೊಂದು ಸ್ಟಾರ್ ಆಗ್ತದೆ, ದೇವರ ಹಿರಿಯಗಳೊಂದು ಭಾಗ್ಯ ಕೊಡ್ಬೇಕು, ಅದು ಕರುಣಿಸಲಿ ಹೇಳಿ ಬಂದಂತ ಎಲ್ಲರಿಗೂ ಸ್ವಾಗತಿಸುವೊಂದಿಗೆ ನಮ್ಮಲ್ಲಿ ಕೆಲವು ಪ್ರತಿಭಾವಂತರಿಗೆ ನಾವು ಸನ್ಮಾನಿಸ್ತಿದ್ದೇವೆ. ವಿದ್ಯಾರ್ಥಿಗಳಿಗೆ, ಊರಲ್ಲಿ ಸೇವೆ ಮಾಡಿದ ಸಮಾಜದ ಸನ್ಮಾನಿಸ್ತೇವೆ. ಈ ಸನ್ಮಾನ ಪಡೆದವರಿಗೂ ಈ ವಿದ್ಯಾರ್ಥಿಗಳಿಗೂ ಕೊನೆಯಲ್ಲಿ ಏನು ಮಾತು, ವಿದ್ಯಾರ್ಥಿಗಳೇ, ನಿಮ್ಮ ಜೀವನದಲ್ಲಿ ನಿಮ್ಮ ಮನೆಯಲ್ಲಿ ಬಡತನ ಕಷ್ಟ ಯಾವುದಿದ್ದರೂ ಕೂಡ ಅದನ್ನು ನಿವಾರಿಸುವ ಒಂದು ದೊಡ್ಡ ಶಕ್ತಿ ನಿಮ್ಮಲ್ಲಿದ್ದರೆ ನೀವು ಕಲಿಸಿ, ನೀವು ಪಡೆದಂತ ವಿದ್ಯೆ ಆಗಿರ್ಬೋದು, ಅದನ್ನು ನಿಮ್ಮ ಜೀವನದಲ್ಲಿ ಮುಂದೆ ಹೋಗಿ ಒಂದು ದಿನ ನಿಮ್ಮನ್ನು ಕೂಡ ಗುರುತಿಸುವಂತ ಭಾಗ್ಯ ಬರ್ಬೋದು. ಅದೇ ತರ ಸಮಾಜ ಸೇವಕರಿಗೆ ನಾವು ನಿಂತು ಕೊಟ್ಟದ್ದು ಇದು ಕೊನೆಯಲ್ಲ, ಇದು ನಿಮ್ಮ ಜೀವನದಲ್ಲಿ ಮುಂದೆ ಇದೇ ತರ ಸಿಗ್ತಾ ನಿಮಗೆ ಕೂಡ ಹಾರೈಸಿ ಅವಕಾಶ ಹೊಂದಿಸ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಟು ವರ್ಲ್ಡ್ ಫ್ರೆಂಡ್ಸ್ ಸ್ವಾಗತ ಮಾಡುವಾಗ ಬಹಳ ಒಂದು ಉತ್ತಮವಾದ ಸಂದೇಶವನ್ನು ನೀಡಿದ್ದಾರೆ. ಬರುವಾಗ ಏನು ತರಲಿಲ್ಲ, ಹೋಗುವಾಗ ಏನು ಕೊಂಡು ಹೋಗುವುದಿಲ್ಲ. ನಡುವಲ್ಲಿ ಮಾಡುವಂತಹ ಕಾರ್ಯ 4 ಜನ ಮೆಚ್ಚುಗೆ ಪಡೆದರೆ ಸಾಕು, ಅದೇ ನಮಗೆ ಒಂದು ಪುಣ್ಯ ಅಂತ ಹೇಳಿದ್ರು ಬಹಳ ಉತ್ತಮವಾದ ಒಂದು ಸ್ವಾಗತವನ್ನು ಮಾಡಿದ್ದಾರೆ. ಬಂಧುಗಳೇ, ನಾವು ಜನಾಬ್ ಅಬ್ದುಲ್ ಲತೀಫ್ ಈ ಒಂದು ಊರಿನ ಕಾರ್ಪೊರೇಟರ್ ಆದ್ರು. ಬಹಳ ಅಚ್ಚುಕಟ್ಟಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಅವರೊಂದು ಮುಂದಾಳತ್ವದಲ್ಲಿ ಈ ಕಾರ್ಯಕ್ರಮ ಎಷ್ಟೊಂದು ಅದ್ಭುತವಾಗಿದೆ ಅಂದ್ರೆ, ಈ ಕಾರ್ಯಕ್ರಮದಲ್ಲಿ ಯಾವುದು ಇಲ್ಲದಿಲ್ಲ, ಯಾವುದು ಇದೆ, ಎಲ್ಲವೂ ಇದೆ. ಮಕ್ಕಳಿಗೆ ಆ ಒಂದು ಕಲಿಕೆಗೆ ನೀಡುವಂತಹ ಗೌರವ, ಸಾಮಾಜಿಕ ರಾಜಕೀಯ ಕ್ಷೇತ್ರದಲ್ಲಿ ಹೆಸರನ್ನು ಗಳಿಸಿದವರಿಗೆ, ಅದೇ ರೀತಿ ಒಂದು ಉದ್ಯೋಗವನ್ನು ಅರಸಿ ಬಂದಂತಹ ಒಂದು ಟೈಲರ್ ಇರ್ಬೋದು, ಅದೇ ರೀತಿ ಪಾಪದವರಿಗೆ ನೀಡುವಂತಹ ವಸ್ತುಗಳಾಗಿರ್ಬೋದು, ಎಲ್ಲವನ್ನು ಒಟ್ಟುಗೂಡಿಸಿ ಒಂದು ಮಾಡಿದಂತಹ ಕಾರ್ಯಕ್ರಮ ಜನಾಬ್ ಅಬ್ದುಲ್ ಲತೀಫ್ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಇವರಿಗೆ ಈ ಕಾರ್ಯಕ್ರಮದಲ್ಲಿ ಒಬ್ಬ ಜೋರಾದ ಚಪ್ಪಾಳೆ ಮುಖಾಂತರ ಅವರನ್ನು ಈ ಕಾರ್ಯಕ್ರಮದಲ್ಲಿ ನಾವು ಸ್ವಾಗತಿಸುತ್ತೇವೆ. ಶ್ರೀ ಮುನಾವರ್ ಇವರು ಬಂದು ಇವರಿಗೆ ಶಾಲು ಸ್ಮರಣಿಕೆಯ ಗೌರವವನ್ನು ನೀಡಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಯಾವುದೇ ಕಾರ್ಯಕ್ರಮ ಇದ್ದರೂ ಅದರ ಮುಂದಾಳತ್ವ ವಹಿಸಿ ಇವನು ಕಾರ್ಯಕ್ರಮವನ್ನು ನಡೆಸುವುದು ಅಷ್ಟು ಸುಲಭ ಅಲ್ಲ. ಅದನ್ನು ಉತ್ತಮವಾಗಿ ನಡೆಸಿದಂತಹ ಜನಾಬ್ ಅಬ್ದುಲ್ ಲತೀಫ್ ಕಾರ್ಪೊರೇಟರ್ ಮಂಗಳೂರು ಮಹಾನಗರ ಪಾಲಿಕೆ ಅವರಿಗೆ ಗೌರವದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬಂಧುಗಳೇ, ಜನಗಳು ನಮ್ಮೊಂದಿಗೆ ಸೇರಿದ್ದಾರೆ. ನಮ್ಮೊಂದು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇದ್ದಾರೆ ತುಳುನಾಡ ರಂಗದಲ್ಲಿ ರವಿ ರಾಮಕುಂಜ ನಮ್ಮೊಂದಿಗೆ ಇದ್ದಾರೆ. ಬಂಧುಗಳೇ, ನಾವು ಸಹ ನಾಟಕಗಳನ್ನು ನೋಡಿದ್ದೇವೆ. ಹಲವಾರು ನಾಟಕದಲ್ಲಿ ಬಹಳ ಒಂದು ಯಶಸ್ಸಿನ ಹಾಸ್ಯ ಚಕ್ರವರ್ತಿ ಅಂತ ಹೇಳ್ಬೋದು. ಯಾವುದೇ ಒಂದು ಪಾತ್ರವನ್ನು ಕೊಟ್ಟರು ನಿರ್ವಿಘ್ನವಾಗಿ ಬಹಳ ಹಾಸ್ಯ ರಂಜನೆಯಾಗಿ ಮಾಡುವಂತಹ ಒಬ್ಬ ನಟ ಇದ್ರೆ ತುಳುನಾಡ ರಂಗದಲ್ಲಿ ರವಿ ರಾಮಕುಂಜ ನಮ್ಮೊಂದಿಗೆ ಇದ್ದಾರೆ. ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಶುಭ ಸಂದೇಶ, ಅದೇ ರೀತಿ ಈ ಒಂದು ಹಾಸ್ಯದ ಮುಖಾಂತರ ತಾವು ನಮಗೆ ಮನರಂಜಿಸಬೇಕಾಗಿ ತಮ್ಮಲ್ಲಿ ನಾನು ವಿನಮ್ರವಾಗಿ ಕೇಳ್ಕೊಳ್ತಾ ಇದ್ದೇನೆ. ನಿನಗೆ ಗೊತ್ತುಂಡತೆ ಈ ಒಂಜಿ ಡೈಲಾಗ್ ಇನ್ನು ರವಿ ರಾಮಕುಂಜ ಕುಡ್ಲಾಡಿ ಇಡೀ ಪ್ರಚಾರ ಅದು ಇನ್ನು ಮಸ್ತ್ ಖುಷಿ ಅವನು ಈ ವೇದಿಕೆ ಹಿಡಿತು ನಮ್ಮಂತ ಹಿರಿಯರು ನಾ ಪಪ್ಪ ಮನ ಪ್ರಯಾಣದ ಜಾಸ್ತಿ ಏನಕ್ಕೆ ಆ ಹಿರಿಯರನ್ನ ಒಟ್ಟಿಗೆ ಎಂಕೊಂಜಿ ಕುಲ್ಲಂಚಿನೊಂದು ಅವಕಾಶ ಮಲ್ತಗೂರ್ನ ಮುಲ್ಪದ ಈ ಸಂಸ್ಥೆ ಕ್ಲಬ್ಗೂ ತುರುಕಾದ ಸೊಲ್ಮೆನ ಸಂದರ್ಭದಲ್ಲಿ ಸ್ವಾತಂತ್ರ್ಯ ತಿಕ್ಕದು 77 ಕರೀದು 78 ನಮ್ಮ ಪದ್ಯದಿ ಒಂದಿಲ್ಲ ಅಂಡ ನನಗೆ ಸ್ವಾತಂತ್ರ್ಯ ತಿಕ್ಕದನ 47 ಅಂತ ಒಂದು ನಮ್ಮ ನರಮಾಣ್ಯದ ಜೀವನದ ಒಂದು ಪ್ರಾಯದ ಘಟ್ಟ 47 ಈ 47 ಅವಡನಲ್ಲ ಇವತ್ತು ಬೇನೆ ಬೇಜಾರು ಮೀಂದು
ಆದ 47 ಅಂಚನೆ ನಮಗೆ ಸ್ವಾತಂತ್ರ್ಯ ತಿಕ್ಕರ ಬೋಡದು ಬಲಿದಾನ ಮಾಡ್ತದೆ ಅಥವಾ ಸೇವೆ ಮಾಡ್ತದೆ ಸಮಾಜ ಸೇವೆ ಮಾಡ್ತದೆ ಸ್ವಾತಂತ್ರ್ಯ ಬೋಡದು ಪುಣೆ ನಾಲ್ಕು 47 ದುಂಬು ಇತ್ತೆ ನಮ್ಮ 77 ಹೋಗಿ 78 ಕಾರದೀವಿ ಒಂದು ಎಲ್ಪಗೊಂಡ ನಮ್ಮ ತುರುಟು ಬಂತದೆ ಆಗ ಪಾತ್ರ ಸುಮಾರು ಎಲ್ಪ ಅಂಡಿ ಪಾತ್ರನ ಜಾಸ್ತಿ ಅಪ್ಪ ಎಲ್ಪ ಆನಂದ್ ಬಂಡ ಒಂಚೂರು ಜೋಕ್ಲಾಟಿಗೆ ಟರ್ನ್ ಆಪೇನು ಅಣ್ಣ ನಮ್ಮ ಮಾಂತಾರೆ ಎಲ್ಲ ಜೋಕ್ಲಾಟಿಗೆ ಟರ್ನ್ ಆಪನ ಬೊಡ್ಚಿ ದಬನ ನಮಕ್ಕೆ ಆ ಸ್ವಾತಂತ್ರ್ಯ ತಿಕ್ಕಿರಬಾರ್ದು ಪುಣೆನಕ್ಲು ನಮ್ಮ ಹಿರಿಯಕ್ಲು ಉಳ್ಳರತಿ ಅಕ್ಲ ಒಬ್ಬೇ ಒಂದು ಶ್ರಮ ಉಂಡತಿ ನಮ್ಮ ಜೀವನೋಡ ಅವಿನ ಅಳವಡಿಸೋದು ನಮ್ಮ ದುಂಬು ಬೈ ಬಣ್ಣದು ಏನ 2 ಪಾತ್ರನ ಮುಗ್ತೊಂದಿಲ್ಲ ಬ್ಯಾಲಗ್ ಬೇಡ ಬ್ಯಾಲಗ್ ಮೀನು ಬೇಡ ಇಂಚು ಬರ ಇಲ್ಲಿದ್ದ ಮಿಸ್ಟರ್ ಲಾಸ್ಟ್ ಬೆಂಚ್ VIP ಬೆಂಚಿ ತುಳು ಫಿಲ್ಮ್ ಬರ್ತೀನಿ ತೂತಾರೆ ಯಾರಲ್ಲ ಸುದ್ದಿಚ್ಚಿ ಇಂಚು ಬನ್ನಿ ಲಾಸ್ಟ್ ಬೆಂಚ್ VIP ಆಯ್ತು ಬೌಲರ್ ಸರ್ ಇರುತ್ತೆ ಬೌಲರ್ ಸರ್ನ ಗೊತ್ತಂಡತ್ತೆ ನನ್ನ ಗೊತ್ತಿದ್ದಿಲ್ಲ ಬೌಲರ್ ಸರ್ HM ಮಾಡ್ತಿದ್ದಾರೆ ಪ್ರಿನ್ಸಿಪಾಲ್ ಮಾಡ್ತಿದ್ದಾರೆ ಏನು ಕ್ಲಾಸ್ ಟೀಚರ್ ಅದು ಮಾಡ್ತಾ ಇದ್ದಾರೆ ಆ ಕ್ಲಾಸ್ ಟೀಚರ್ ಕ್ಲಾಸಲ್ಲಿ ಪಾಠ ಮಾಡ್ಕೊಂಡು ಬದಲು ನಿದ್ರೆ ದಿಪ್ಪಿ ಯಾನ್ ನಿದ್ರೆ ದಿಪ್ಪನಾಗ ಪ್ರಿನ್ಸಿಪಾಲ್ ನಡಕಿಲ್ಲ ಸರ್ ಇದು ತಾನೇ ಕೂಡ ರಾತ್ರಿ ನಿದ್ರೆ ಮಾಡ್ತಿದ್ದಾರ ಅಪ್ಪ ಯಾನ್ ಆರೋಗ್ಯ ಕೊಡ್ತಾನ ಆನ್ಸರ್ ಮಾಸ್ಟರ್ ಇದು ಪಣ್ಣ ನಂಬಾರ ಮಾಸ್ಟರ್ ಒಂದು ಗಡಿಗೆ ನನ್ನ ಬುಡಿದಿಲ್ಲ ಜಪ್ಪರ ಬಿಡ್ತಿಲ್ಲ ಮಾಸ್ಟರ್ ರಾತ್ರಿ ಜಪ್ಪರಿಗೆ ಬಿಡ್ತಿಲ್ಲ ಮಾಸ್ಟರ್ ಗಡಿ ಕೊಟ್ಟಿಲ್ಲ ಮಾಸ್ಟರ್ ಸದ್ಯ ಇದು ನಂಬಾರ ಮಾಸ್ಟರ್ ಇದು ನಂಬೋಣ ಇದು ಹೊರೆ ನಮ್ಮ ಬುಡಿದಿನೊಟ್ಟಿಗೆ ಜಪ್ಪಡು ಮಾಸ್ಟರ್ ಇದು ಒಂದೇ ಫಿಲ್ಮದ ಡೈಲಾಗ್ ನಾಟಕದ ಡೈಲಾಗ್ ಬೋರ್ಡ್ನೆಲ್ಲ ಓಟಿಗೆ ಉಂತಾಯಿಡ ಹೆಚ್ಚಾಗಿ ಪಾತಿರ್ಪಿ ಎಂಚ ಮೇಂಟೈನ್ ಮಲ್ಪೆ ಬಾಲ ಗೊತ್ತಿದ್ದ ಓಟು ಉಂತಾಯಿಡ ಆ ರೋಲ್ನ ಯಾರು ಮಲ್ತಾರೆ ಎಂಚ ಮಲ್ಪೆ ಅಂದು ಏನ ಪುದ ರುಕ್ಮೇಯ ಪಂಡು ಒಂದು ವ್ಯಕ್ತಿ ನಮ್ಮ ಓಟು ಉಂತಾಯಿಡ ಅದು ದಾಲ ಪಾಪದಾಲ ಗೊತ್ತಿದ್ದು ಓಟು ಕೊಂಡದಾಲ ಗೊತ್ತಿದ್ದೆ ಬಿಲ್ಡಪ್ ಮಾತ್ರ ಅಂತ ಆಗಿ ಕಾಲೇಜ್ ಫೋನ್ ಎಂಚ ಪಾತಿರ್ಬೇಕು ಅಲ್ಲ ಬಲ್ಲೆನ ಅಂದಂದು ಯಾರು ರುಕ್ಮೇಯ ಪಾತಿರ ಬಲ್ಲೆನ ನಾನು ಓಟು ಉಂತಿದ್ದೆ ಈಗ ಓಟು ಬರೋಡವಾ ಈಗ ದಾದ ಸಮಸ್ಯೆ ತಿಳಿನೋಡ ಬಲ್ಲೆನ ಊರು ಯಾರು ಮತ್ತು ಬರ್ತಾವೆ ಎಂತ ಸಮಸ್ಯೆ ಉಂಟಾ ಯಾವುದು ಸಮಸ್ಯೆ ಕಕ್ಕಸು ಬಿಡೋಕ್ಕಾಗಲ್ಲ ಇಬ್ಬಿ ಕಕ್ಕಸು ಬಿಡೋಕೆ ಎಂಕಿದ ಕಾಲ್ ಮಾಡ್ಕೊಂಡ ನಾನು ಓಟು ಕುಂತ್ರಣ್ಣ ಕಕ್ಕಸು ಬೇಕಿರೋ ಅಂತ ಹೇಳ್ತಾವ ಇಲ್ಲೆಲ್ಲ ಬಿಡೋದಿದ್ದೀರಾ ಇಲ್ಲೆಲ್ಲ ಬಕೆಟ್ ಉಂಟಾ ಒಂದು 2 ಬಕೆಟ್ ನೀರು ಮಾಡಲಿ ಪುಸ್ತಕ ಹೋಗ್ಕೊಂಡವ ಫೋನ್ ಮಾಡ್ಕೊಡ್ತೀನಿ ಇಲ್ಲ ಫೋನ್ ಕಟ್ಟು ಮಾಡ್ಲಿ ಸಲ್ಮೆ ಚಲನಚಿತ್ರದ ಮುಖಾಂತರ ಮಾಡಿದ್ರೆ ಸರ್ ಇನ್ನು ಒಂದೇ ಡೈಲಾಗ್ ಬಾಕ್ಯಣ ಇದು ಕಪ್ಪುದಾಯಿ ಅವು ಈ ಡೈಲಾಗ್ ಬಾಕ್ಯಣ ಸರ್ ಅವು ಕಪ್ಪಾರ ಕಾರಣ ಮಾಸ್ಟೇ ಕಪ್ಪಾರ ಕಾರಣ ಅದೇ ಗೊತ್ತಿನಿ ಈ ಎಲ್ಲಿಯಪ್ಪನ ಬಾಳೆಹಣ್ಣು ಮೀಪದಲ್ಲಿ ಪುಗೆ ಬತ್ತನ ಕ್ರಮ ಉಂಡತಿ ಎಲ್ಲಿಯಪ್ಪನ ಬಾಳೆಹಣ್ಣು ಮೀಪದಲ್ಲಿ ಪುಗೆ ಬತ್ತನ ಕ್ರಮ ಇದ್ದಿ ಅಂತ ಎನ್ನ ಅಮ್ಮ ಏನನ್ನ ಮೀಪದ ಪುಗೆ ಬತ್ತೊಂದು ಇತ್ತಿರು ಆ ಪುಗೆ ಬತ್ತೊಂದು ಇಪ್ಪನ ಆಪದಲ್ಲಿ ಕಮಲಕ್ಕ ಪಾತ್ರ ಬರ್ತದೆ ಈ ಕಮಲಕ್ಕ ಬತ್ರ 1 ಗಂಟೆ 2 ಗಂಟೆ ಪಾತ್ರ ತಗೊಳ್ಳ ಅಂದೆ ಒಂದು ದಿನ ಏನನ್ನ ಮೀಪದ ಪುಗೆ ಬತ್ತೊಂದು ಇಪ್ಪನಾಗ ಕಮಲಕ್ಕ ಪಾರ ಬರ್ತದೆ ಪಾತ್ರ 1 ಗಂಟೆ 2 ಗಂಟೆ ಪಾತ್ರದ ಬಾಕಿ ಬಾಳೆ ಪುಗೆಕ್ಕೆ ಬಾಕಿ ಇದು ಕಪ್ಪಾಗಿ ಹಾಕ್ತಿ ಪುಗೆ ಹಾಕ್ತಿದ್ದನ ಮದಿಪು ಎಂತ ಪ್ರಶಸ್ತಿ ಕಡೆ ಪಡೆದ ಮಾತಾಡ ಎಡಕೇರೊಂದು ಇವರಿಗೆ ಸೊಲ್ಮೆ ನಡೆಸದ ಮುಂದೊಂದು ಕಾರ್ಯಕ್ರಮದ ಅಭಿಂಬರಿಪ ಅಂಬ ಮಹೇಶ್ವರಿ ಸೇವಾ ಟ್ರಸ್ಟೇಶ್ವರ ಮಂಗಳದೇವಿ ಮಂಗಳೂರಿದ ಗುರುಕಾರ್ಯ ಶ್ರೀ ಸೀತಾರಾಮ್ ಎ ನಮ್ಮೊಟ್ಟಿಗೆ ಎಲ್ಲರೂ ಏನ ಶುಭ ಸಂದೇಶಗಾದ ಇದು ವೇದಿಕೆನೆ ಮನೋ ಮಂತ್ಕೊರೋದಿಲ್ಲ 78ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಈ ಬಯ್ಯದ ಕೊಟ್ಟರು ವೇದಿಕೆ ದಿನ ಮಾತಾ ಗಣ್ಯರೇ ಅಂಚನೆ ಈ ಸಮಾಜದ ಬಂಧು ಭಗಿನಿಯರೇ ಎಲ್ಪತ್ತೆಮ್ಮ ಪಂಡ್ಯರು ಅಣ್ಣೀರು ಎಲ್ಪತ್ತೆಮ್ಮ 47 ತವಜಿ ಸಾರಸ್ಯನ ಪಂಡ್ಯರು 78 ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ನಮ್ಮ ಆಚರಣೆ ಮಾಡ್ತಂದಲ್ಲ 78 ವರ್ಷ ಇಂಚಾಣದ ಕಲ್ಪನೆ ಇಟ್ಲ ನನದುಂಬಾಗಿ 78 ನಮಗೆ ಇಂಚಿನ ಪದ ಬೋರ್ಡೊಂದು ಕಲ್ಪನೆ ನಮ್ಮ ಆಲೋಚನೆ ಮಲ್ಪನ ಅವಶ್ಯಕತೆ ಉಂಟು ಲತಿಬಣ್ಣೆ ಪಂಡ್ಯರು ಸ್ವಚ್ಛತೆಯ ಬಗ್ಗೆ ಬಹುಶಃ ಇಂಕಲು ಅಂಬಾ ಮಹೇಶ್ವರಿ ಸೇವಾ ಟ್ರಸ್ಟ್ ಮೂಜಿ ವಾರ್ಡನ್ನು ಇಂಕಲು ಸರ್ವೆ ಮಾಡ್ತಂದಲ್ಲ ಮೂಜಿ ವಾರ್ಡ್ಗೆ ಸರಿಸುಮಾರು 15 ಜನ ಡಿಪ್ಯುಟೇಷನ್ ಮಾಡ್ತಂದು ಪ್ರತಿ ವಾರ್ಡ್ದ ನ್ಯೂನತೆನೇ ಇಂಕಲು ತೀರೊಂದಲ್ಲ ಸರಿಸುಮಾರು ಸರ್ ಮೂಜ ಸರ್ ಇಲ್ಲಿ ಆಂಡ್ ಒಂದಿನ ಇಂಕಲು ಎಲ್ಲಂಗಿ 1 ತಾರೀಕು ಸೆಪ್ಟೆಂಬರ್ಗೆ ಟೌನ್ ಹಾಲ್ ನೆತ್ತ ಬಗ್ಗೆ ಕಾರ್ಯಕ್ರಮ ದಿತ್ತ ಮಾತಾ ಸಂಘ ಸಂಸ್ಥೆಗಳನ್ನು ಸೇರ ಒಂದು
ನಮ್ಮ ಜಿಲ್ಲಾಡಳಿತದಿಂದ ಅಥವಾ ಆಡಳಿತ ದೂರ ಬದಲು ನಮ್ಮದೇ ಇಂಚಿನ ಓಡೋದು ಸಾರ್ವಜನಿಕರು ಇಂಕುದಾದ ಮಾಡ್ಕೊಡು ಇಂಗ್ಲೂ ತಪ್ಪ ರೀತಿಯಲ್ಲಿ ಅವೇನು ಇಂಕುಲು ಕೊನೋದಲ್ಲ. ಆತ್ಮೀಯರೇ, ನಮ್ಮ ಸ್ವಾತಂತ್ರ್ಯ ತೆಗೆದಲ್ಲಿ ಸ್ವಾತಂತ್ರ್ಯ ನಾವು ದೇಶವು ದಾದ ಕೋಡು ಪಂಡ ಮೇನ್ ನಮ್ಮನ್ನು ಬೇಕಾಲ ಕೋಡು ರೀತಿ ನನ್ನ ಕೋಡ ಸ್ವಚ್ಛತೆ ಬಂದ ವಿಷಯ ನನಗ ಮಾತ ಬರ್ತದೆ, ಇದು ಆರೋಗ್ಯ ಸೇರಿದು ಬರ್ತದೆ. ನಮ್ಮ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ವಿಷಯ ನಾವೇನು ಪೂರ ನಮ್ಮ ಕಂಕ್ಲೂಷನ್ ಮಾಡ್ತದೆ, ಒಟ್ಟಾರೆ ಮಾಡ್ತದೆ. ರಾಶಿ ಪಚ್ಚನಾಡಿ ಕೊನೋದು ಅವು ಸ್ಲೈಡಿಂಗ್ ಆಪನ ಚಿಕ್ಕನ ಪರಿಸ್ಥಿತಿ ನಮಗೆ ಏನು ತಗೊಂಡಲ್ಲ. ನಿತ್ತ ಬಗ್ಗೆ ಈಗಲೂ ಚಿಂತನೆ ಮಾಡ್ಕೊಂಡು ಇನ್ನು ಈಗೆಲ್ಲ ಫುಲ್ ಕಾಂಗ್ರೆಸ್ ಬಗ್ಗೆ ಕಾರ್ಯಕ್ರಮ ಮಾವೊಂದು ಅವರು ಮಾತ್ರ ಅವೇರ್ನೆಸ್ ಇದ್ವಿ ಸ್ವಚ್ಛತೆ ಬಗ್ಗೆ ಎಂಗುಲ್ದಾನ ಹಿರಿಯಕುಲ್ದಾನ ಮಲ್ಪಡು ಜೋಕುಲ್ದಾನ ಮಲ್ಪಡು ಇಂಚಿನ ಮಾತ ಒಂದು ಟಿಪ್ಪಣಿ ಕೊಡು ಜೋಕುಲಿನ ಮನಬಾರ ಪರಿವರ್ತನೆ ಮಾಡ್ಕೊಂಡು ಚಿತ್ರ ಒಂದು ವ್ಯವಸ್ಥೆ ಮಾಡ್ತಂದಲ್ಲ ದಯಮಲ್ತದೆ. ನಮ್ಮ ಸ್ವಾತಂತ್ರ್ಯಗೂ ನನಲ ಪ್ರತಿಯೊಂದು ವರ್ಷಲ ಈ ಬಗ್ಗೆ ಚಿಂತನೆ ಮಾಡ್ತದೆ. ಒಂದು ವ್ಯವಸ್ಥೆಗೆ ಪೂರಕವಾದ ನಮ್ಮ ಕೋಯಂದಾಂಡ ಸ್ವಾತಂತ್ರ್ಯೋತ್ಸವವು ನನಾತ್ ಒಂದು ಪೆದ್ದತ್ತು ಬರ್ಕೊಂಡು ಬಂದ ಕೊಟ್ಟಿಗೂ ಎಂಗ್ಲಿಗೆ ಈ ಅವಕಾಶ ಲತ್ತಿಪಣ್ಣ ಎಂಗ್ಲಿಗೆ ಬಾರಿ ಅರಡ ಖುಷಿತ ಅರಡೊಂದು ವಾರಿತು ಪಾತ್ರನಲ್ಲ ಇಂಗ್ಲಿಗೆ ಬೇಜಾರು ಬೇನೆ ಆಗ್ತಿದ್ವಿ ಅರಡೊಂದು ಅವಿ ಆ ಲಕ್ಷಣ ಉಂಟಾಡ ಅಂಚೆತ್ತನ ಲಸಿಬಣ್ಣ ಎಂಗ್ಲೊಟ್ಟಿಗೆ ಈರು ಬೂಡು ಇರ್ನ ಸಹಕಾರ ಹಿಂಗೆ ಖಂಡಿತ ಬೂಡು ಪಣ್ಣೊಂದು ಎಂಗ್ಲೊಟ್ಟಿಗೆ ಏಪ್ರಿಲ್ ಲೇರು ಎಂಗ್ಲು ಪ್ರತಿಯೊಂದು ವಿಷಯಗಳು ಅರಿವಿಲಿರ್ತೀನಿ ಅಂಚೆದಪ್ಪನಾಗ ಈ ಒಂದು ಕಾರ್ಯಕ್ರಮಗೂ ಎಂಗ್ಲಿಗೆ ಇರ್ನ ಬೆಂಬಲ ಬೋರ್ಡು ಮಾತ ಸದಸ್ಯ ಸಂಘಟಕರ ಬೆಂಬಲ ಬೋರ್ಡು ಪನ್ನೊಂದು ಅವಕಾಶ ಬಂದು ನಾವು ತಿಳಿಸೋದು ಮೇಲೆ ಬರೀ ಪುಲ್ಲುಡೆ ಶುಭ ಸಂದೇಶವನ್ನು ನಚ್ಚಿನ ಶ್ರೀ ಅಂಬಾಮಹೇಶ್ವರಿ ಸೇವಾ ಟ್ರಸ್ಟ್ ರಿಜಿಸ್ಟರ್ ಮಂಗಳದೇವಿ ಮಂಗಳೂರು ಅಧ್ಯಕ್ಷರ ನೆಚ್ಚಿನ ಶ್ರೀ ಅಭ್ಯರ್ಥಿಗಳಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ SSLC PUC ಈ ಒಂದು ಇದರಲ್ಲಿ ಉತ್ತಮವಾದ ಅಂಕವನ್ನು ಗಳಿಸಿದಂತಹ ಈ ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು ವೇದಿಕೆಯಿಂದ ಗೌರವದ ಶಾಲು ಸ್ಮರಣಿಕೆಯ ಗೌರವವನ್ನು ನೀಡ್ತಾ ಇದ್ದೇವೆ. ಬಂಧುಗಳೇ, ಒಮ್ಮೆ ಜೋರಾದ ಕೈ ಚಪ್ಪಾಳೆ ಮುಖಾಂತರ ವೇದಿಕೆಯಲ್ಲಿರುವಂತಹ ಮಕ್ಕಳನ್ನು ಪ್ರೋತ್ಸಾಹಿಸೋಣ. ನೀವು ಕೊಡುವಂತಹ ಕೈ ಚಪ್ಪಾಳೆ ಆ ಮಕ್ಕಳ ಮುಂದಿನ ವಿದ್ಯಾಭ್ಯಾಸಕ್ಕೆ ಶ್ರೀರಕ್ಷೆ ಆಗಿರುವುದರಿಂದ ಒಮ್ಮೆ ನೀವು ಎರಡು ಕೈಗಳನ್ನು ಜೋರಾಗಿ ತಟ್ಟಿ ಅಭಿನಂದಿಸೋಣ ಈ ಮಕ್ಕಳನ್ನು. ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ನಿಮ್ಮ ಆಶೀರ್ವಾದ ಇರಲಿ ಎಂಬುದು ಕೇಳಿಕೊಳ್ಳುತ್ತಾ ಈ ಒಂದು ಮಕ್ಕಳಿಗೆ ಅಭಿನಂದನೆಯನ್ನು ಮಾಡಬೇಕಾಗಿ ಶಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಎಲ್ಲ ಅತಿಥಿ ಅಭ್ಯಾಗತರಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಕೇಳಿಕೊಳ್ತಾ ಇದ್ದಾರೆ. ಶಾನ್ವಿ ಅದೇ ರೀತಿ ಪ್ರತಿಮಾ ಈ ಇಬ್ಬರು ಮಕ್ಕಳಿಗೂ ಸಹ ತಮ್ಮ ಕೈ ಚಪ್ಪಾಳೆ ಮುಖಾಂತರ ಅವರನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮನ್ನು ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ.
ಬಹಳ ಉತ್ತಮವಾದ ಒಂದು ಕಾರ್ಯಕ್ರಮ. SSLC ವಿದ್ಯಾರ್ಥಿಗಳ ಅತ್ಯಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಫೋರ್ಟ್ ವಾರ್ಡ್ ಫ್ರೆಂಡ್ಸ್ ಇದರ ವತಿಯಿಂದ ವಂದನೆಗಳನ್ನು ಸಲ್ಲಿಸ್ತಾ ಮುಂದೆ ಎಲ್ಲರಿಗೂ 77ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತು ಈ ಒಂದು ಸುಸಂದರ್ಭದಲ್ಲಿ ಫೋರ್ಟ್ ವಾರ್ಡ್ ಫ್ರೆಂಡ್ಸ್ ಇದರ ವತಿಯಿಂದ ಬಹಳ ಉತ್ತಮವಾದ ಒಂದು ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸಿಕೊಂಡಿರುತ್ತೀರಿ. ನಿಜವಾಗ್ಲೂ ನಮ್ಮ ಮಧ್ಯದಲ್ಲಿ ಹಲವಾರು ಪ್ರತಿಭೆಗಳಿರ್ತವೆ. ಅವರನ್ನು ಗುರುತಿಸಿ ಪ್ರೋತ್ಸಾಹಿಸುವಂಥ ಕೆಲಸಗಳನ್ನು ನಾವು ಎಲ್ಲರೂ ಮಾಡಬೇಕಾಗ್ತದೆ. ಇಂತಹ ಒಂದು ಒಳ್ಳೆಯ ಕೆಲಸವನ್ನು ನಮ್ಮ ಈ ಫ್ರೆಂಡ್ಸ್ ಕ್ಲಬ್ನವರು ಮಾಡ್ತಾ ಇದ್ದಾರೆ. ನಮ್ಮ ಈ ವ್ಯಾಪ್ತಿಯ ಮಂಗಳೂರು ಮಹಾನಗರ ಪಾಲಿಕೆ ಸದಸ್ಯರಾದ ಶ್ರೀಯುತ ಲತೀಫ್ ಸರ್ ಇವರ ಮುಂದಾಳತ್ವದಲ್ಲಿ ಈ ಒಂದು ಉತ್ತಮವಾದ ಕಾರ್ಯಕ್ರಮವು ಇಲ್ಲಿ ನಡೀತಾ ಇದೆ. ಇದೇ ರೀತಿ ಇಂತಹ ಕಾರ್ಯಕ್ರಮಗಳ ಒಂದು ಅಭಿವೃದ್ಧಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರುವಾಗ ನಮಗೆ ತಳಮಟ್ಟದಲ್ಲಿ ಉತ್ತಮವಾದ ಸಹಕಾರ ಇದ್ದರೆ ಮಾತ್ರ ನಾವು ಸೌಲಭ್ಯಗಳನ್ನು ಜನರಿಗೆ ತಲುಪಿಸಲಿಕ್ಕೆ ಸಾಧ್ಯವಾಗ್ತದೆ. ಅಂಥ ಒಂದು ಉತ್ತಮ ಸಹಕಾರವನ್ನು ನಮ್ಮ ಈ ವಾರ್ಡ್ನಲ್ಲಿರುವ ಮುಂದಾಳತ್ವವನ್ನು ವಹಿಸಿಕೊಂಡಿರುವಂಥ ಶ್ರೀಯುತ ಲತೀಫ್ ಸರ್ ಇವರು ನೀಡ್ತಾ ಬಂದಿರ್ತಾರೆ. ಅವರ ಮುಂದಾಳತ್ವ ನಮ್ಮ ನಿಜವಾಗ್ಲೂ ಖುಷಿಯಾಗೋದು ಏನಂತ ಹೇಳಿದರೆ, ಮಕ್ಕಳು ಅಂತ ವಿಷಯ ಬಂದಾಗ ನಾನು ಎಲ್ಲಿದ್ರೂ ರೆಡಿ ಇರ್ತೇನೆ ಮೇಡಮ್, ಏನು ಸಹಕಾರ ಮಾಡಬೇಕು ಹೇಳಿ, ನೀವು ಹೇಳಿದ ಹಾಗೆ ನಾವು ಮಾಡ್ತೇವೆ ಅಂತ ಹೇಳುವಂಥ ಆ ಮನಸ್ಥಿತಿ ಎಲ್ಲರಲ್ಲೂ ಬರೋದಿಲ್ಲ. ಆ ಸಹಕಾರ ಮಾಡುವಂತಹ ಆ ವ್ಯಕ್ತಿತ್ವ, ಆ ಮನಸ್ಥಿತಿ ಇರುವಂತಹ ಒಬ್ಬ ಒಳ್ಳೆಯ ನಾಯಕರು ನಮ್ಮ ಜೊತೆಗಿದ್ದಾರೆ. ಇದೇ ರೀತಿಯಲ್ಲಿ ನಿಮ್ಮಿಂದ ಮುಂದೆ ಕೂಡ ಇನ್ನಷ್ಟು ಉತ್ತಮವಾದ ಕೆಲಸಗಳು ಆಗಲಿ ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇವತ್ತು ಇಲ್ಲಿ ಸನ್ಮಾನಿಸಲ್ಪಡ್ತಾ ಇರುವಂತಹ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಎಲ್ಲರಿಗೂ ಶುಭ ಹಾರೈಸ್ತಾ, ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟು ಇಲ್ಲಿಗೆ ನನ್ನ ಆಹ್ವಾನಿಸಿದ್ದಕ್ಕಾಗಿ ಮತ್ತೊಮ್ಮೆ ಆಯೋಜಕರಿಗೂ ಹಾಗೂ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಂಗಳೂರು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಶ್ರೀಮತಿ ಶ್ವೇತಾ ಎನ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ಇದೀಗ ಮುಂದೆ ಈ ಒಂದು ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ನಾಗರಿಕ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯರಾಗಿರುವಂತಹ ಶ್ರೀಜಿ ಹನುಮಂತ್ ಕಾಮತ್ ತಮ್ಮ ಶುಭ ಸಂದೇಶದ ಮಾತುಗಳಿಗೆ ಇದೀಗ ವೇದಿಕೆಯನ್ನು ಮಾಡಿಕೊಡ್ತಾ ಇದ್ದೇವೆ. ಈ ಸ್ವಾತಂತ್ರ್ಯ ಬಂದದ್ದು ಯಾರಿಗೆ ಹೇಳುವಂಥದ್ದನ್ನು ಮಾತ್ರ ನಾವು ಯಾರೂ ಆಲೋಚನೆ ಮಾಡ್ತಾ ಇಲ್ಲ. ಯಾಕೆಂತ ಹೇಳಿದರೆ, ನಮ್ಮಲ್ಲಿ ರಾಜಕಾರಣಿಗಳು, ಸರ್ಕಾರಿ ಅಧಿಕಾರಿಗಳು ಅವರವರಿಗೆ ಬೇಕಾದಾಗ ನಮ್ಮೆಲ್ಲರ ಮನೆ ಹತ್ರ ಬರ್ತಾರೆ. ಅದು ಅವರಿಗೆ ಸ್ವಾತಂತ್ರ್ಯ. 5 ವರ್ಷಕ್ಕೊಮ್ಮೆ ನಾವು ಹೋಗಿ ಅವರಿಗೆ ಓಟು ಕೊಡೋದು ಅದು ನಮ್ಮ ಸ್ವಾತಂತ್ರ್ಯ. ಆದರೆ ಈ ಇಬ್ಬರ ಸ್ವಾತಂತ್ರ್ಯ ಮುಗಿದ ನಂತರ ನಮ್ಮ ಓಟಿನಿಂದ ಗೆದ್ದಂಥ ಆ ಒಬ್ಬ ಜನಪ್ರತಿನಿಧಿಯನ್ನು ಹುಡುಕಬೇಕಾದ್ರೆ ಆವಾಗ ನಮಗೆ ಸ್ವಾತಂತ್ರ್ಯ ಇಲ್ಲ. ಆದರೆ ಇದಕ್ಕೆ ಅಪವಾದ ಆಗಿರುವಂಥವರು ನಮ್ಮ ಫೋರ್ಟ್ ವಾರ್ಡಿನ ಕಾರ್ಪೊರೇಟರ್ ಲತೀಫ್. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಹೇಳಿದರೆ, ಇಡೀ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಫೋರ್ಟ್ ವಾರ್ಡ್ ಒಂದು ವಿಶೇಷವಾದ ರೀತಿಯಲ್ಲಿ ಇರುವಂಥದ್ದು. ಎಲ್ಲ ವಾರ್ಡ್ಗಳಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ ಮತದಾರರು ಇರ್ತಾರೆ. ಆದರೆ ನಮ್ಮ ಫೋರ್ಟ್ ವಾರ್ಡಿನಲ್ಲಿ 3 ಮತದವರು ಇದ್ದರೂ ಕೂಡ ಒಂದು ರೀತಿ ವಿಶಿಷ್ಟವಾದದ್ದು. ಇದು ನಾನು ಯಾಕೆ ಹೇಳ್ತಾ ಇದ್ದೇನೆ ಹೇಳಿದರೆ, ನಮ್ಮ ಬದ್ರಿಯಾ ಕಾಲೇಜಿನಿಂದ ಈ ಬದ್ರಿಯಾ ಥರ್ಡ್ ಕ್ರಾಸ್ ತನಕ ಮುಸಲ್ಮಾನರು ಭಾಳ ಬಾಹುಳ್ಯ ಇದೆ. ಅಲ್ಲಿಂದ ನಮ್ಮ ರೈಲ್ವೆ ಗೇಟ್ ತನಕ ಗುಡ್ಶೆ ಅಲ್ಲಿವರೆಗೆ ಫುಲ್ ಹಿಂದೂಗಳು ಜಾಸ್ತಿ. ಆನಂತರ ಈಚೆ ಬದಿಗೆ ಬಂದರೆ ರೈಲ್ವೆ ಗೇಟಿನಿಂದ ಸ್ಟೇಟ್ ಬ್ಯಾಂಕ್ ತನಕ ಸೈಂಟ್ ಆನ್ಸ್ ರಿಸರ್ವ್ ಅಲ್ಲಿ ಕ್ರಿಶ್ಚಿಯನ್ರು ಜಾಸ್ತಿ. ಆದರೆ ಈ 3 ಮತದಾರರನ್ನು ಒಂದೇ ರೀತಿಯಲ್ಲಿ ನೋಡಿಕೊಂಡು ಎಲ್ಲ ಮತದಾರರು ನನ್ನವರು, ಇದರಲ್ಲಿ ಜಾತಿ ಭೇದ ಯಾವುದೇ ಪಂಕ್ತಿ ಭೇದ ಮಾಡದೆ ಎಲ್ಲರ ಕೆಲಸ ಮಾಡುವ ಒಬ್ಬ ಮುಸಲ್ಮಾನ್ ಕಾರ್ಪೊರೇಟರ್ ಹೇಳಿದರೆ ಅಂತ ಹೆಮ್ಮೆ ಪಡ್ಕೊಂಡಂಥ ಒಂದು ವ್ಯಕ್ತಿ ಇದ್ದರೆ ಅದು ಅಬ್ದುಲ್ ಲತೀಫ್. ಇದಕ್ಕೆ ಯಾವಾಗಲೂ ನಾನು ನನ್ನಲ್ಲಿ ಯಾರಾದರೂ ಯಾವುದೇ ಕಾರ್ಯಕ್ರಮಕ್ಕೆ ಕರೆದರೆ ನಾನು ಹೆಚ್ಚಾಗಿ ಹೋಗುವುದಿಲ್ಲ. ಯಾಕೆಂತ ಹೇಳಿದರೆ ಎಲ್ಲ ಕಾರ್ಯಕ್ರಮಗಳು
ಅವರವರು ಒಂದು ಅವರವರ ದೊಡ್ಡತನ ತೋರಿಸಲಿಕ್ಕಾಗಿ ಕಾರ್ಯಕ್ರಮ ಮಾಡೋದು. ಆದರೆ ಈ ಅಬ್ದುಲ್ ಲತೀಫ್ ಮಾಡ್ತಿರುವ ಕಾರ್ಯಕ್ರಮದಲ್ಲಿ ಅವರ ವಾರ್ಡಿನಲ್ಲಿ ಶಾಲಾ ಕಾಲೇಜುಗಳಲ್ಲಿ ಒಂದು ಉತ್ತಮ ಅಂಕ ಪಡೆದು ಉತ್ತೀರ್ಣರಾದಂಥ ವಿದ್ಯಾರ್ಥಿನಿಯರನ್ನು ಗುರುತಿಸಿ ಅವರಿಗೆ ಒಂದು ವಾರ್ಡಿನ ಪ್ರದೇಶದಲ್ಲಿ ಗೌರವಿಸ್ತಾರೆ. ಅವರ ವಾರ್ಡಿನ ಒಂದು ಬಡವರಿಗೆ ಸಹಾಯ ಸಹಕಾರ ಕೊಡ್ತಾರೆ ಹೇಳುವಂಥದ್ದಕ್ಕಾಗಿ ಮಾತ್ರ ನಾನು ಲತೀಫ್ನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಇದು ನನಗೆ ಸಂತೋಷ ಆಗ್ತದೆ. ಯಾಕೆ ಹೇಳಿದರೆ ಒಬ್ಬ ಜನಪ್ರತಿನಿಧಿ ತನ್ನ ಚುನಾವಣೆ ಮುಗಿದ ನಂತರ ಅವನು ಯಾರ ಕೈಗೂ ಸಿಕ್ಕುವುದಿಲ್ಲ. ಅವನು ಹೇಗೆ ಹೇಳಿದ್ರೆ ನಾವು ಹುಡುಕಬೇಕು, ಅಣ್ಣ ನನ್ನೊಂದು ರೇಷನ್ ಕಾರ್ಡ್ ಆಗಲಿಲ್ಲ ಅಣ್ಣ, ಅಲ್ಲಿ 5 ಕಿಲೋ ಅಕ್ಕಿ ಸಿಗ್ತದೆ, 25 ಕಿಲೋ, ಆ ಪ್ರಶ್ನೆ ಬೇರೆ. ರೇಷನ್ ಕಾರ್ಡ್ ಬೇಕೇ ಬೇಕು. ರೇಷನ್ ಕಾರ್ಡ್ ಇಲ್ಲದೆ ಇಲ್ಲಿ ಸರ್ಕಾರಿ 2 ಅಧಿಕಾರಿಗಳಿದ್ದಾರೆ, ಅವರ ಹತ್ರ ಕೇಳಿ, ನಿಮಗೆ ಸರ್ಕಾರ ಘೋಷಣೆ ಮಾಡ್ಬೋದು, 2,000 ಕೊಡ್ತೇನೆ, 200 ವೋಲ್ಟ್ ಕರೆಂಟ್ ಫ್ರೀ ಕೊಡ್ತೇವೆ. ಅದೆಲ್ಲ ಇಲ್ಲದಿದ್ದರೆ ಏನಿಲ್ಲ. ಆಗ ಬೇಕು ಯಾರು? ಕಾರ್ಪೊರೇಟ್. ಆದರೆ ಲತೀಫ್ ಎಲ್ಲರಿಗೂ ಸಿಗ್ತಾರೆ. ಲತೀಫ್ ಎಲ್ಲರಿಗೂ ಸಿಗ್ತಾರೆ ಹೇಳಿ ಎಲ್ಲರೂ ಎಲ್ಲ ಮತದಾರರಿಗೆ ಸಿಕ್ಕುವುದಿಲ್ಲ. ಇದು ನಾನು ಕಂಡುಕೊಂಡದ್ದು. ಇದನ್ನು ನಾನು ಯಾಕೆ ಹೇಳ್ತೇನೆ ಹೇಳಿದರೆ, ನಮ್ಮ ನಾಗರಿಕ ಸಮಿತಿ ಕಚೇರಿಗೆ ತುಂಬ ಮಂದಿ ಬರ್ತಾರೆ. ಅಣ್ಣ ನನಗೆ 2,000 ಬರೋದಿಲ್ಲ, ಅಣ್ಣ ನನಗೆ ಒಂದು ಇನ್ಕಮ್ ಸರ್ಟಿಫಿಕೇಟ್ ಬೇಕು. ನಾನು ಕೂಡ ಭೀಮಾಯರ ಹತ್ರ ಹೋಗ್ತೇನೆ, ಅಣ್ಣ ಒಂದು ಅರ್ಜೆಂಟ್ ಇದೆ ಅಣ್ಣ ಹೇಳಿ. ಇದು ಯಾಕೆ ಹೇಳಿದರೆ, ಒಬ್ಬ ಜನಪ್ರತಿನಿಧಿ ತನಗೆ ಮತ ನೀಡಿ ಹೇಳಿ ಇಟ್ಟವರ ಮನೆ ಬಾಗಿಲಿಗೆ ಹೋಗಿ ಜಯಿಸಿದ ನಂತರ ಅವರ ಕೈಗೆ ಸಿಕ್ಕದೇ ಇರುವಂಥದ್ದಕ್ಕೆ ಅಪವಾದ ಆಗಿ ಎಲ್ಲರ ಕೈಗೆ ಸಿಕ್ಕುವಂಥ ಒಂದು ಕಾರ್ಪೊರೇಟ್ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಇಟ್ಟರೆ ಹೇಳಿ ಆದರೆ ಅದು ಅಬ್ದುಲ್ ಲತೀಫ್ ಹೇಳಿ ನಾನು ಘಂಟಾಘೋಷವಾಗಿ ಹೇಳ್ತೇನೆ. ನನಗೆ ಯಾವುದೇ BJP, ಕಾಂಗ್ರೆಸ್, ಜನತಾ ದಳ, ಮುಸ್ಲಿಂ ಲೀಗ್ ಯಾವುದೂ ಇಲ್ಲ. ಆದರೆ ಒಬ್ಬ ಪ್ರತಿನಿಧಿಯ ಬದ್ಧತೆಯನ್ನು ತೋರಿಸುವಂಥ ಒಬ್ಬ ಉತ್ತಮ ಕಾರ್ಪೊರೇಟ್ ಇದ್ದರೆ ಅದು ಲತೀಫ್. ಈಗ ನಮ್ಮ ಮಿತ್ರ ಸೀತಾರಾಮರವರು ಹೇಳಿದರು ಸ್ವಚ್ಛತೆಯ ಬಗ್ಗೆ. ಈ ಸ್ವಚ್ಛತೆಯನ್ನು ನಾನು ಬಹಳಷ್ಟು ಹತ್ತಿರದಿಂದ ನೋಡಿದವನು, ಲಾಸ್ಟಿಗೆ ಬೇಸರಗೊಂಡವನು. ಯಾಕೆ ಹೇಳಿದರೆ, ಮಂಗಳೂರು ಮಹಾನಗರ ಪಾಲಿಕೆ ತಿಂಗಳಿಗೆ 2 ಕೋಟಿ ರೂಪಾಯಿ ಖರ್ಚು ಮಾಡಿದರೆ ಅಂಟೋಡಿ ವೇಸ್ಟ್ ಮ್ಯಾನೇಜ್ಮೆಂಟಿನವ್ರಿಗೆ ಪ್ರತಿ ತಿಂಗಳಿಗೆ ಕೊಟ್ಟರೂ ಕೂಡ ನಮ್ಮ ಯಾವುದೇ ರಸ್ತೆ ಕ್ಲೀನ್ ಆಗ್ತಿರಲಿಲ್ಲ, ಯಾವುದೇ ಚರಂಡಿ ಕ್ಲೀನ್ ಆಗ್ತಿರಲಿಲ್ಲ. ಆದರೆ ಮಂಗಳೂರು ಒಂದು ಸ್ವಚ್ಛವಾಗಿ ಇರುವಂಥ ಕೆಲವು ಪ್ರದೇಶಗಳನ್ನು ನಮ್ಮ ಜನರಿಗೆ ತೋರಿಸಿದರೆ ಅದು ರಾಮಕೃಷ್ಣ ಮಠದ ಒಂದು ಸ್ವಚ್ಛತೆಯ ಟೀಮಿನವರು. ಅವರು ಎಷ್ಟು ಸ್ವಚ್ಛ ಮಾಡಿದ್ದಾರೆ ಹೇಳಿದರೆ ನಾವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೆಲ್ಲ ಮಾಡಿದ್ದಾರೆ. ಅವರು ಮಾಡಿದಂಥ ಕೆಲವು ಕುರುಹುಗಳು ಈಗ ಸಿಗ್ತದೆ. ಕೆಲವು ಪಾರ್ಕ್ ಅಭಿವೃದ್ಧಿ ಮಾಡಿದ್ದಾರೆ, ಕೆಲವು ರೋಡು ಡಿವೈಡರ್ ಹಾಕಿದ್ದಾರೆ. ಆದರೆ ಈಗ ಸೀತಾರಾಮಣ್ಣ ಹೇಳಿದಾಗೆ ಅವರಿಗೆ ಒಂದು ಬಹಳಷ್ಟು ಒಂದು ದೂರ ಆಲೋಚನೆ ಮಾಡಿಕೊಂಡು 3 ವಾರ್ಡಿದ್ದು ಒಂದು ಪೈಲಟ್ ಪ್ರಾಜೆಕ್ಟ್ ತಗೊಂಡಿದ್ದಾರೆ. ಎಲ್ಲವೂ ಅವರ ಒಂದು ಮನೆಯಲ್ಲಿ ಇರುವಂಥ ಇಷ್ಟ ಯಶಸ್ವಿಯಾಗಲಿ ಹೇಳಿ ನಾನು ದೇವರಲ್ಲಿ ಬೇಡಿಕೊಳ್ತೇನೆ. ಆದರೆ ಇದು ನಮ್ಮ ಜನರಿಗೆ ಸ್ವಚ್ಛತೆ ಬಗ್ಗೆ ಪಾಠ ಕಲಿಸಲಿಕ್ಕೆ ಆ ಬ್ರಹ್ಮನಿಂದಲೂ ಸಾಧ್ಯ ಇಲ್ಲ. ಒಂದು ವೇಳೆ ಸ್ವಚ್ಛತೆ ಇರಬೇಕು, ನನ್ನ ಪರಿಸರ ಸ್ವಚ್ಛ ಇರಬೇಕು ಹೇಳುವಂಥ ಒಂದು ಮನೋಭಾವ ಮಂಗಳೂರಿನ ಜನರಲ್ಲಿ ಇರುತ್ತಿದ್ದರೆ ರಾಮಕೃಷ್ಣ ಮಠದವರು ಮಾಡಿದ ನಂತರ ಆ ಜಾಗವನ್ನು ಸ್ವಚ್ಛ ಇಟ್ಟರೂ ಸಾಕಾಗ್ತಿತ್ತು. ಅದನ್ನೇ ಮಾಡಲಿಲ್ಲ. ಅವರು ಮಾಡಿ ಆಚೆ ಹೋಗುವಾಗ ಅಲ್ಲಿ
ಹೋಗಿ ಪ್ಯಾಂಟ್ ಜಿಪ್ಪು ತೆಗೆದು ನಿಲ್ಲುವಂಥ ಜನರು ಮಂಗಳೂರಿನಲ್ಲಿದ್ದರೆ ಮಂಗಳೂರು ಎಲ್ಲಿ ಸ್ವಚ್ಛ ಆಗ್ತದೆ? ಬಸ್ಸಿನಲ್ಲಿ ಕೂತು ಪಾನ್ ಪರಾತ್ ಉಗುಳುವಂಥ ಮನೋಸ್ಥಿತಿಯ ಮಂಗಳೂರಿನವರನ್ನು ನಾವು ಬುದ್ಧಿವಂತರ ಜಿಲ್ಲೆ, ವಿದ್ಯಾವಂತರ ಜಿಲ್ಲೆ ಹೇಳ್ತೇವೆ. ಇವತ್ತು ನೋಡಿ, ಅಂಟೋನಿ ಅವರು 8 ವರ್ಷ ನಮ್ಮನ್ನು ಲೂಟಿ ಮಾಡಿ ಓದಿದ್ರು. ಈಗ ಮಂಗಳೂರು ಮಹಾನಗರ ಪಾಲಿಕೆಯವರೇ ಪೌರ ಕಾರ್ಮಿಕರನ್ನಿಟ್ಟು ಸ್ವಚ್ಛತೆ ಮಾಡಿಸ್ತಾ ಇದ್ದಾರೆ. ನಿಮಗೆ ಎಲ್ಲಿಯಾದರೂ ಸ್ವಚ್ಛತೆ ಕಾಣ್ತದೆ? ಅವರಿಂದ ಕೆಲಸ ಮಾಡಿಸಬೇಕಾದಂಥ ಕಾರ್ಪೊರೇಟರ್ಗಳು ಕೆಲಸ ಮಾಡಿಸ್ತಾರೆ. ನಮಗೆ ಡೈರೆಕ್ಟ್ ಕಾರ್ಪೊರೇಷನ್ ಸಂಬಳ ಕೊಡ್ತದೆ, ನಮಗೆ ಹಾಕಿದ ಸ್ಥಳದಲ್ಲಿ ನಾವು ಸ್ವಚ್ಛ ಮಾಡಬೇಕು ಹೇಳುವುದು ಅವರಿಗೆ ಇದೆ. ಅವರು ಸ್ವಚ್ಛ ಮಾಡುವುದಿಲ್ಲ, ನಾವು ನಮ್ಮ ಕಾರ್ಪೊರೇಟರ್ಗೆ ಹೇಳಬೇಕು, ಇಲ್ಲದಿದ್ದರೆ ನಾವು ಮಹಾನಗರ ಪಾಲಿಕೆಗೆ ದೂರು ಕೊಡಬೇಕು. ಇದು ಯಾರಿಗೆ ಇದೆ? ಆದರೆ ನಮಗೆ ಕೊಟ್ಟ ಸ್ವಾತಂತ್ರ್ಯ ನಾವು ಅದನ್ನು ಉಪಯೋಗಿಸ್ತಾ ಇಲ್ಲ. ನಾನು ಇಲ್ಲಿ ನಮ್ಮ ಪೋರ್ಟ್ ವಾರ್ಡಿನವರಲ್ಲಿ ಒಂದು ವಿನಂತಿ ಮಾಡ್ತೇನೆ. ನಿಮಗೆ ಒಬ್ಬ ಉತ್ತಮ ಕಾರ್ಪೊರೇಟರ್ ಸಿಕ್ಕಿದ್ದಾರೆ, ಸ್ವಚ್ಛತೆ ಇಲ್ಲದಿದ್ದರೆ ಲತೀಫ್ನನ್ನು ನಡು ಮಾರ್ಗದಲ್ಲಿ ನಿಲ್ಲಿಸಿ, ಅವಳು ಆಡ್ತಿದ್ದೀರು ಮೂಳು ತೋಡು ಕ್ಲೀನ್ ಆಗ್ತಿದ್ದಿ, ಅವಳು ಡ್ರೈನೇಜ್ ತೋಡು ಉಡುಪೇರು ಕೇಳಿ, ಅದು ಸ್ವಾತಂತ್ರ್ಯ. ಅದನ್ನು ಇವತ್ತಿನಿಂದ ನೀವು ರೂಢಿ ಮಾಡಿಕೊಳ್ಳಿ, ಆವಾಗ ಮಂಗಳೂರನ್ನು ನಾವು ಸ್ವಚ್ಛ ಇಡಲಿಕ್ಕೆ ಸಾಧ್ಯ. ಆದರೆ ಸೀತಾರಾಮಣ್ಣ ಏನೋ ಒಂದು ಒಳ್ಳೆಯದು ಮಾಡಲಿಕ್ಕೆ ಹೋಗಿದ್ದಾರೆ, ಅವರಿಗೆ ದೇವರು ಒಳ್ಳೆಯದು ಮಾಡಲಿ. ಅವರ ಈ ಒಂದು ಪೈಲಟ್ ಪ್ರಾಜೆಕ್ಟ್ ಯಶಸ್ವಿಯಾಗಲಿ. ಅದರಲ್ಲಿ ಲತೀಫರನ್ನು ಕೂಡ ಅವರು ಜೋಡಿಸಿದ್ದಾರೆ. ಹಾಗಾಗಿ ಪೋರ್ಟ್ ವಾರ್ಡ್ ಕೂಡ ಸ್ವಚ್ಛ ಆಗ್ತದೆ ಹೇಳಿ ನಾನು ನಂಬ್ತೇನೆ. ಅವರ ಈ ಪೈಲಟ್ ಪ್ರಾಜೆಕ್ಟ್ ಯಶಸ್ವಿಯಾದ ನಂತರ ಇಡೀ ಮಂಗಳೂರಿನ 60 ವಾರ್ಡಿಗೂ ಇದು ಪಸರಿಸಲಿ. ಇಡೀ ಮಂಗಳೂರು ಸ್ವಚ್ಛವಾಗಿ ಒಂದು ಟೈಮ್ನಲ್ಲಿ ನಾವು 9ನೇ ನಂಬರ್ನಲ್ಲಿ ಬಂದವರು, ನಾವೀಗ 73ನೇ ನಂಬರ್ನಲ್ಲಿದ್ದೇವೆ. ಪ್ರಥಮ ನಂಬರಿಗೆ ಬರುವ ಇಂದೋರ್ 6 ವರ್ಷದಿಂದ ಫಸ್ಟ್ ಬರ್ತದೆ. ಮಂಗಳೂರು ಮುಂದಿನ ವರ್ಷದಲ್ಲಿ ಫಸ್ಟ್ ಬರಲಿ ಹೇಳುವ ಒಂದು ವಿಶ್ವಾಸದಿಂದ ನನ್ನೆರಡು ಮಾತುಗಳು. ಹನುಮತ್ ಕಾಮತ್ ಇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬಂಧುಗಳೇ, ಬಹಳೊಂದು ತುರ್ತಿನ ಕೆಲಸ ಸಹಾಯಕ ಆಯುಕ್ತರು ನಮ್ಮೊಂದಿಗೆ ಇದ್ದಾರೆ. ಇವರಿಗೆ ನಾವು ಪ್ರೀತಿಪೂರ್ವಕವಾಗಿ ಗೌರವದ ಶಾಲು ಸ್ಮರಣಿಕೆಯನ್ನು ಅಬ್ದುಲ್ ಲತೀಫ್ ತಾವು ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾನೆ. ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ತುರ್ತು ಸಭೆ ಇದ್ದರೂ ಕೂಡ ಒಬ್ಬ ಕಾರ್ಪೊರೇಟರ್ಗಿಂತ ಸಹೋದರ ಬಾಂಧ ನಮ್ಮ ಆತ್ಮೀಯರದ್ದು ಇದ್ದು ಇವತ್ತೊಂದು ಕರೆಗೆ ನೀವು ಬಂದಿದ್ದೀರಿ. ಖಂಡಿತವಾಗಿಯೂ ಹರ್ಷವರ್ಧನ್ SK ಅವರನ್ನು ಸಹಾಯಕ ಆಯುಕ್ತರು ಮಂಗಳೂರು ನಗರದ ಅರ್ಧ ಕಂಟ್ರೋಲ್ ನಿಮ್ಮ ಕೈಯಲ್ಲಿ ಇದೆ. ಆದರೂ ಕೂಡ ನೀವು ಇಲ್ಲಿ ಬಂದಿದ್ದೀರಿ. ನನ್ನ ವೈಯಕ್ತಿಕ ನಿಲೆಯಲ್ಲೂ ಪೋರ್ಟ್ ವಾರ್ಡಿನ ಸರ್ವ ಜನರ ಪರವಾಗಿ ನಿಮಗೆ ಆರ್ಥಿಕ ಸ್ವಾಗತಿಸುವಂತ ಅವರಿಗೆ ಸುಧಾಕರ್ ಶೆಣೆ ಅವರು ಬಂದು ಸ್ಮರಣಿಕೆ ನೀಡಬೇಕಾಗಿ ಕೇಳಿಕೊಳ್ತಿದ್ದೇನೆ. ವೇತನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀ ಹರ್ಷವರ್ಧನ್ JSJ ಅವರು. ಇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಬಂದರೆ ಈ ಕಾರ್ಯಕ್ರಮದಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅಭಿನಂದನೆ ಮಾಡುವಂತಹ ಕಾರ್ಯಕ್ರಮ ಇದೆ. ಸಹಾಯಕ ಆಯುಕ್ತರು ಹಲವಾರು ಕಾರ್ಯಕ್ರಮಗಳಿರುವುದರಿಂದ ಈ ಒಂದು ಅಭಿನಂದನೆ ಸುಪುತ್ರಿಯಾದ ಶ್ರೀಮತಿ ಸಮೀರಾ ಜಹಾನ್ ತಾವು ದಯವಿಟ್ಟು ಅದೇ ರೀತಿ ಖ್ಯಾತ ಫುಟ್ಬಾಲ್ ಆಟಗಾರರಾಗಿ ಕೇರಳ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಭಾಗವಹಿಸಿ ಹಲವಾರು ಪ್ರಶಸ್ತಿಗಳನ್ನು ತನ್ನ ತಂಡಕ್ಕೆ ಗಳಿಸಿಕೊಡುವುದರಲ್ಲಿ ಪ್ರಬಲ ಆಟಗಾರನಾದ ತಾವು ಪ್ರಸ್ತುತ ಮಂಗಳೂರಿನ ಅಜಾರಿಯಾ ಫುಟ್ಬಾಲ್ ಕ್ಲಬ್ ರಿಜಿಸ್ಟರ್ ಇದರಲ್ಲಿ ಒಬ್ಬ ಆಟಗಾರನಾಗಿದ್ದು ಇಲ್ಲಿ ಕೂಡ ತಮ್ಮ ಪ್ರತಿಭೆಯನ್ನು ತೋರಿಸಿದ್ದಾರೆ. ಆದ್ದರಿಂದ ತಮ್ಮ ಅಪ್ರತಿಮ ಪ್ರತಿಭೆಯನ್ನು ಗುರುತಿಸಿ ಪೋರ್ಟ್ ವಾರ್ಡ್ ಫ್ರೆಂಡ್ಸ್ ವತಿಯಿಂದ ತಮಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೇನೆ. ತಮಗೆ ಸಹ ಅಭಿನಂದನೆಗಳು ಸರ್. ಅದೇ ರೀತಿ ಶ್ರೀಮತಿ ವಸಂತಿ ನಾಯಕ ಸಮಾಜ ಸೇವೆ ಮುಖಾಂತರ ಸ್ವಚ್ಛತೆಗೆ ಮೊದಲ ಆದ್ಯತೆಯನ್ನು ನೀಡುವುದರೊಂದಿಗೆ ಕಳೆದ ಹಲವು ವರ್ಷಗಳಿಂದ ರಾಮಕೃಷ್ಣ ಮಿಷನ್ ವತಿಯಿಂದ ನಡೆದುಕೊಂಡು ಬಂದಂತಹ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಒಬ್ಬ ಸೇವಕಿಯಾಗಿ ತನ್ನನ್ನು ತಾನು ಒದಗಿಸಿ ಸೇವೆಯನ್ನು ನೀಡುತ್ತಾ ಬಂದಿದ್ದೇನೆ. ಅದು ತಮ್ಮ ಸೇವಾ ಮನೋಭಾವವನ್ನು ಗುರುತಿಸಿ ಪೋರ್ಟ್ ವಾರ್ಡ್ ಫ್ರೆಂಡ್ಸ್ ವತಿಯಿಂದ ನೀಡುವಂತಹ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ತಮಗೆ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.
ಅದೇ ರೀತಿ ಶ್ರೀ ಜಗನ್ಯಾಸ ಸಮಾಜ ಸೇವಾ ಮುಖಾಂತರ ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡುವುದರೊಂದಿಗೆ ಕಳೆದ ಹಲವಾರು ವರ್ಷಗಳಿಂದ ರಾಮಕೃಷ್ಣ ಮಿಷನ್ ವತಿಯಿಂದ ನಡೆದುಕೊಂಡು ಬಂದಂತಹ ಸ್ವಚ್ಛತಾ ಕಾರ್ಯದಲ್ಲಿ ನಿರಂತರವಾಗಿ ಒಬ್ಬ ಸೇವಕನಾಗಿ ತನ್ನನ್ನು ತಾನು ಒದಗಿಸಿ ಸೇವೆಯನ್ನು ನೀಡುತ್ತಾ ಬಂದಿರುವಂತಹ ಅದರಿಂದ ತಮ್ಮ ಸೇವಾ ಮನೋಭಾವವನ್ನು ಗುರುತಿಸಿ ಓಲ್ಡ್ ಫ್ರೆಂಡ್ಸ್ ವತಿಯಿಂದ ನಮಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀ ಫ್ರಾನ್ಸಿಸ್ ಡಿಸೋಜಾ ಜಿಲ್ಲಾ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಬಾಡಿ ಬಿಲ್ಡಿಂಗ್, ಪವರ್ ಲಿಫ್ಟಿಂಗ್, ವೈಟ್ ಲಿಫ್ಟಿಂಗ್ ಮುಖಾಂತರ ಸ್ಪರ್ಧಿಸಿ ಹಲವು ಪ್ರಶಸ್ತಿಗಳನ್ನು ಗಳಿಸಿದಂತಹ ತಾವು ಪ್ರತಿಯೊಬ್ಬ ಕ್ರೀಡಾಪಟುಗಳಿಗೆ ಮಾದರಿಯಾಗಿದ್ದೀರಿ. ಅದರಿಂದ ತಮ್ಮ ಕ್ರೀಡಾ ಪ್ರತಿಭೆಯನ್ನು ಗುರುತಿಸಿ ಓಲ್ಡ್ ಫ್ರೆಂಡ್ಸ್ ವತಿಯಿಂದ ತಮಗೆ ಗೌರವಾರ್ಪಣೆಯನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಅಭಿನಂದನೆಗಳು. ಒಮ್ಮೆ ಇದು ವೇದಿಕೆಗೆ ಜನಾಬ್ ಮುಸಾಬ್ ಪಿದ್ಯಾರಿ ದಯವಿಟ್ಟು ವೇದಿಕೆಯನ್ನು ತಾವು ಅಲಂಕರಿಸಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಜನಾಬ್ ಮುಸಾಬ್ ಪಿದ್ಯಾರಿ ತಾವೊಬ್ಬ ನಿವೃತ್ತ ಅಧಿಕಾರಿಯಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಹಾಗೂ ಉಡುಪಿ ಜಿಲ್ಲೆಯ ಎಲ್ಲ ಮುಸ್ಲಿಂ ವಿದ್ಯಾಸಂಸ್ಥೆಗಳನ್ನು ಒಗ್ಗೂಡಿಸಿ ಮೇಫ್ ಎಂಬ ಸಂಸ್ಥೆಯೊಂದಿಗೆ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಮಾರ್ಗದರ್ಶನದೊಂದಿಗೆ ಸಮಾಜಕ್ಕೆ ಮಾದರಿಯಾಗುವಂತಹ ಸೇವೆಯನ್ನು ಒಬ್ಬ ಅಧ್ಯಕ್ಷರ ನೆಲೆಯಲ್ಲಿ ಸೇವೆಯನ್ನು ನೀಡುತ್ತಾ ಇದ್ದೀರಿ. ಪ್ರಸ್ತುತ ನಿಮ್ಮ ಸೇವೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ವತಿಯಿಂದ 2023 ರಾಜ್ಯೋತ್ಸವ ಪ್ರಶಸ್ತಿ ತಮ್ಮ ಸಂಸ್ಥೆಗೆ ಬಂದಿರುತ್ತದೆ. ಆದ್ದರಿಂದ ತಮ್ಮ ಸೇವೆ ಮನೋಭಾವವನ್ನು ಗುರುತಿಸಿ ಓಲ್ಡ್ ಫ್ರೆಂಡ್ಸ್ ವತಿಯಿಂದ ತಮಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ ಸರ್. ತಮಗೆ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಗೌರವವನ್ನು ಅನುಭವಿಸ್ತಾ ಒಮ್ಮೆ ಜೋರಾದ 2 ಕೈ ಚಪ್ಪಾಳೆಯ ಮುಖಾಂತರ ಈ ಒಂದು ಗೌರವ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಅಭಿನಂದನೆಯನ್ನು ನೀಡುತ್ತಾ ತಮಗೆ ಇನ್ನಷ್ಟು ಆಯುರಾರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ನೀಡಲಿ ಎನ್ನುವಂತ ಕೇಳಿಕೊಳ್ಳುತ್ತಾ ಬಂದಂತಹ ಅತಿಥಿ ಅಭ್ಯರ್ಥಿಗಳ ಪ್ರೀತಿಯ ಗೌರವ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಂದನೆಗಳು ಸರ್. ತಮಗೆ ಎಲ್ಲರಿಗೂ ಈ ಒಂದು ಗೌರವ ಅಭಿನಂದನೆ ಸ್ವೀಕರಿಸಿದಂತವರಿಗೆ ಉಚಿತವಾಗಿ ಸಮಾಜ ಸೇವೆಯನ್ನು ನೀಡಿ ಸ್ಥಳೀಯವಾಗಿ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರರಾಗಿದ್ದೀರಿ. ಆದ್ದರಿಂದ ತಮ್ಮ ಸೇವಾ ಮನೋಭಾವವನ್ನು ಗುರುತಿಸಿ ಬೋರ್ಡ್ ಫ್ರೆಂಡ್ಸ್ ವತಿಯಿಂದ ನಮಗೆ ಗೌರವ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇಬ್ಬರಿಗೂ ಅಭಿನಂದನೆಗಳು ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಒಂದು ವೇದಿಕೆಯಲ್ಲಿ ಬಹಳ ಒಂದು ಅತ್ಯುತ್ತಮವಾದ ಕಾರ್ಯದಲ್ಲಿ ಅಭಿನಂದನೆಗಳನ್ನು ಇಬ್ಬರಿಗೆ ಸಲ್ಲಿಸ್ತಾ ಇದ್ದೇವೆ. ಇನ್ನು ಉಳಿದ ಇಬ್ಬರಿಗೆ ಮತ್ತೆ ಬಂದಿದ್ದರೆ ಮತ್ತೆ ನಾವು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ನೀಡುವಂತಹ ಅಭಿನಂದನೆಗಳ ಇನ್ನಷ್ಟು ನಿಮಗೆ ಅಭಿನಂದನೆಗಳ ಸಹಕಾರಗಳಿಗೆ ಇನ್ನಷ್ಟು ತಮಗೆ ಅಭಿನಂದನೆಗಳ ಮಹಾಪರವೇ ಹರಿದು ಬರಲಿ ಎಂದು ಹೇಳಿಕೊಳ್ತಾ ನಮ್ಮೆಲ್ಲರಿಗೂ ಇಬ್ಬರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಕಾರ್ಯಕ್ಷೇತ್ರದಲ್ಲಿ ಇನ್ನಷ್ಟು ರಂಗಭೂಮಿಯಲ್ಲಿ ಇನ್ನಷ್ಟು ಹೆಸರನ್ನು ಗಳಿಸುವಂತಾಗಲಿ, ಅದೇ ರೀತಿ ಸಮಾಜ ಸೇವೆಯನ್ನು ಮಾಡುವಂತಾಗಲಿ ಹೇಳುತ್ತಾ ಇಬ್ಬರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಅತಿಥಿ ಅಭ್ಯರ್ಥಿಗಳಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದೀಗ ನೆರೆದಿರುವಂತಹ ಎಲ್ಲರಿಗೂ 78ನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಬರಲಿಕ್ಕೆ ಸ್ವಲ್ಪ ತಡವಾಯಿತು. ವೇದಿಕೆ ಮೇಲೆಲ್ಲ ಆಲ್ರೆಡಿ ಸುಮಾರು ಜನ ಎಲ್ಲ ಮಾತಾಡಿ ಮುಗಿಸಿರ್ಬೇಕು. ಅದಕ್ಕೆ ಕ್ಷಮೆ ಕೇಳ್ತೀನಿ. ನಿಧಾನ ಆಗಲಿಕ್ಕೆ ನಮಗೊಂದು ಎಮರ್ಜೆನ್ಸಿ ಅಲ್ಲೊಂದು ಇನಾಗ್ರೇಷನ್ ಫಂಕ್ಷನ್ ಇತ್ತು. ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ಹಾಗೂ ಅಧಿಕಾರಿ ವೃಂದದವರಿಗೂ ಮತ್ತು ನೆರೆದಿರುವಂಥ ಎಲ್ಲ ಪೋಷಕರಿಗೂ ಹಾಗೂ ಮಕ್ಕಳಿಗೂ ಮತ್ತೊಮ್ಮೆ ಸ್ವತಂತ್ರ ದಿನಾಚರಣೆ ಶುಭಾಶಯಗಳು. ಇದು ಫೋರ್ಟ್ ವಾರ್ಡ್ ಫ್ರೆಂಡ್ಸ್ ಒಂದು ಈ ಸಂಸ್ಥೆನ ಇದು ಫೋರ್ಟ್ ವಾರ್ಡ್ ಸಂಸ್ಥೆ ಫ್ರೆಂಡ್ಸ್ ಒಂದು ಕ್ಲಬ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಒಂದು ವಿನೂತನವಾದ ಇದೊಂದು ಕಾರ್ಯಕ್ರಮ. ಈ ವಾರ್ಡಲ್ಲಿರೋಂಥ ಎಲ್ಲ ಸಾರ್ವಜನಿಕರಿಗೆ ತಮ್ಮಲ್ಲೇ ಒಂದು ಉತ್ತೇಜನ ಮೂಡಿಸ್ಲಿಕ್ಕೆ, ತಮ್ಮ ಮಕ್ಕಳುಗಳಿಗೆ ಚೆನ್ನಾಗಿ ಓದಲಿ, ಒಳ್ಳೆ ಕಡೆ ಸ್ಪೋರ್ಟ್ಸಲ್ಲಾಗಿರ್ಬೋದು, ಅಕಾಡೆಮಿಕ್ಸಲ್ಲಾಗಿರ್ಬೋದು, ಅವರನ್ನು ಗುರುತಿಸಿ ಮಕ್ಕಳಿಗೆ ಒಂದು ಅಭಿನಂದನಾ ಸಮಾರಂಭನ ಇಟ್ಕೊಂಡಿದ್ದಾರೆ ಸ್ವತಂತ್ರ ದಿನಾಚರಣೆ. ಇದು ಒಂದು ಉಪಯುಕ್ತ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದರೆ ಇಂಥದ್ದನ್ನು ಮಕ್ಕಳುಗಳಿಗೆ ಮಾಡಿದ್ರೆ ಈ ರೀತಿ ಯಾರು ಇದು ಚುನಾಯಿತ ಪ್ರತಿನಿಧಿಗಳಾಗಿರ್ಬೋದು, ಇಲ್ಲಿ ಇದು ಈ ಕ್ಲಬ್ನಲ್ಲಿರೋಂಥ ಮೆಂಬರ್ಸ್ಗಳಾಗಿರ್ಬೋದು, ತಮ್ಮ ವಾರ್ಡ್ನಲ್ಲಿರೋಂಥ ಮಕ್ಕಳುಗಳನ್ನ ಅವರ ಗುರುತಿಸಿ ಅವ್ರಿಗೆ ಅಭಿನಂದನೆ ಕೊಟ್ಟರೆ ಮಕ್ಕಳುಗಳು ತಮ್ಮ ಅಕಾಡೆಮಿಕ್ಸಲ್ಲಾಗಿರ್ಬೋದು ಅಥವಾ ಕ್ರೀಡೆಯಲ್ಲಿ ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಸಹಾಯ ಆಗ್ತದೆ. ಇಲ್ಲಿ ನೆರೆದಿರೋಂಥ ಪೋಷಕರುಗಳಿಗೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಮಕ್ಕಳಿಗೆ ವಿದ್ಯಾಭ್ಯಾಸ ಒಂದು ಮತ್ತು ಕ್ರೀಡೆ ಇವೆರಡರಲ್ಲೂ ಸಮತೋಲನಗೂಡಿಸಿ
ಅವರುಗಳಿಗೆ ಭಾಗವಹಿಸಲಿಕ್ಕೆ ನೀವು ಉತ್ತೇಜನ ಕೊಡಬೇಕು. ನಮಗೆ ವಿದ್ಯಾಭ್ಯಾಸ ಎಷ್ಟು ಮುಖ್ಯನೋ ಮಕ್ಕಳುಗಳು ಅಷ್ಟೇ ಕ್ರೀಡೆಗಳಲ್ಲಿ ಭಾಗವಹಿಸಬೇಕು. ಕ್ರೀಡೆಗಳಲ್ಲಿ ಭಾಗವಹಿಸ್ತಾ ಹೋದರೆ ಅವರು ಫಿಸಿಕಲಿನೂ ಆ್ಯಕ್ಟಿವ್ ಆಗಿರ್ತಾರೆ ಮತ್ತು ಅವರಿಗೆ ಮೆಂಟಲಿನೂ ತುಂಬ ವಿದ್ಯಾಭ್ಯಾಸ ಎಲ್ಲದರಲ್ಲೂ ಓವರಾಲ್ ಅಭಿವೃದ್ಧಿ ಆಗ್ತದೆ. ಈಗ ನೀವು ನೋಡಿದ್ದೀರಾ ಪ್ಯಾರಿಸ್ ಒಲಿಂಪಿಕ್ಸು, ಸ್ವಲ್ಪ ಜನ ನೋಡಿರ್ತೀರ, ಸ್ವಲ್ಪ ಜನ ನ್ಯೂಸ್ ಪೇಪರಲ್ಲಿ ಕೇಳಿರ್ತೀರ. ನಮ್ಮ ದೇಶಕ್ಕೆ ಎಷ್ಟು ಮೆಡಲ್ ಬಂತು? ನಮ್ಮ ದೇಶದಲ್ಲಿರೋದು ನಾವು 140 ಕೋಟಿ ಜನಸಂಖ್ಯೆ ಇದ್ದೀವಿ. ನಾವು ತಗೊಂಡು ಬಂದಿದ್ದು 6 ಮೆಡಲ್ಲು, 1 ಸಿಲ್ವರು 5 ಬ್ರೋನ್ಸು. ಒಂದೇ 140 ಕೋಟಿ ಜನಸಂಖ್ಯೆ ಇರೋ ನಮ್ಮ ದೇಶದಲ್ಲಿ ನಾವು 1 ಗೋಲ್ಡ್ ತಗೊಳಕ್ಕಾಗಲಿಲ್ಲ ಒಲಿಂಪಿಕ್ಸಲ್ಲಿ. ನಾವು 700 ಕೋಟಿ ಖರ್ಚು ಮಾಡಿದ್ದೀವಿ ಅಲ್ಲಿ ನಮ್ಮ ಇವ್ರುಗಳಿಗೆಲ್ಲ ತರಬೇತಿ ಕೊಡಲಿಕ್ಕೆ. ಅದೇ ನ್ಯೂಜಿಲ್ಯಾಂಡ್ ಅಲ್ಲಿ ಇರೋ ಜನಸಂಖ್ಯೆ 50 ಲಕ್ಷ. ನಮ್ಮ ಮಂಗಳೂರು ಡಿಸ್ಟಿಕ್ ಜನಸಂಖ್ಯೆ ಆಗ್ಬೋದು 50 ಲಕ್ಷ. ಅವರು 10 ಚಿನ್ನದ ಪದಕ ತಗೊಂಡಿದ್ದಾರೆ. ನಾನು ಏನಕ್ಕೆ ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಮಕ್ಕಳುಗಳನ್ನ ಅವರು ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ ಅವರ ಪ್ರತಿಭೆನ ಗುರುತಿಸ್ತಾರೆ. ಅವರ ಪ್ರತಿಭೆ ಮಕ್ಕಳುಗಳು ಇಲ್ಲ ಅವರು ವಿದ್ಯಾಭ್ಯಾಸ ಮಸ್ಟ್ ಆ್ಯಂಡ್ ಶುಡ್ ಎಲ್ಲರೂ ಅಕಾಡೆಮಿಕ್ಸ್ ಮಾಡಬೇಕು ಹೋಗ್ತೀನಿ. ಬಟ್ ಸಂಗೀತದಲ್ಲಿದ್ದರೆ ಸಂಗೀತ, ನೃತ್ಯದಲ್ಲಿದ್ದರೆ ನೃತ್ಯ, ಕ್ರೀಡೆ ಅಂದ್ರೂ ಕ್ರೀಡೆ ಸ್ಪೆಸಿಫಿಕ್ ಆಗಿ ಯಾವುದು ಚೆನ್ನಾಗಿ ಆಡ್ತಾರೆ ಅದನ್ನು ಸ್ಟಾರ್ಟಿಂಗ್ ಚಿಕ್ಕದ್ರಿಂದನೇ 1ನೇ ತರಗತಿಯಿಂದ 2ನೇ ತರಗತಿಯಿಂದನೇ ಮಕ್ಕಳುಗಳಿಗೆ ಅದನ್ನ ಬೆಳೆಸ್ಲಿಕ್ಕೆ ಟ್ರೈ ಮಾಡ್ತಾರೆ. ನಮ್ಮಲ್ಲದಾಗಲ್ಲ. ಮಕ್ಳಿಗೆ ನಾವು 1ನೇ ಕ್ಲಾಸ್ 2ನೇ ಕ್ಲಾಸಲ್ಲಿ ಬೇಕಾದ್ರೆ ಆಟ ಆಡೋಕ್ಕೆ ಬಿಡ್ಬೋದು. ಒಂದು 5th ಸ್ಟ್ಯಾಂಡರ್ಡ್ ಬಂದ ತಕ್ಷಣವೇ ಮಕ್ಕಳಿಗೆ ಬರೀ ಓದಿ 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 ಅಂತೀವಿ. ಗ್ರೌಂಡಲ್ಲಿ ಹೋಗಿ ಮಕ್ಕಳುಗಳು ನಾವೆಲ್ಲ ಚಿಕ್ಕದ್ರಲ್ಲಿದ್ದಾಗ ಮನೆಯಲ್ಲಿರೋದಕ್ಕಿಂತ ಆಚೆ ಹೊರಗಡೆ ಗ್ರೌಂಡಲ್ಲಿ ಇರ್ತಿದ್ವಿ. ಈಗ ಮನೆಗೆ ಬಂದರೆ ಮೊಬೈಲು ಇಲ್ಲ ಸ್ಕೂಲು, ಆ ರೀತಿ ಆಗಿಬಿಟ್ಟಿದೆ ಮಕ್ಕಳುಗಳಿಗೆ. ಸ್ವಲ್ಪ ಹೊರಗಡೆ ಎಲ್ಲ ಆಟ ಆಡೋಕ್ಕೆ ಬಿಡಬೇಕು. ಮತ್ತು ಇಲ್ಲೆಲ್ಲ ಫೆಸಿಲಿಟೀಸ್ ಚೆನ್ನಾಗಿದೆ. ಗೌರ್ಮೆಂಟಿಂದನೂ ಒಳ್ಳೊಳ್ಳೆ ಸ್ಟೇಡಿಯಮ್ಸ್ ಇದೆ, ತರಬೇತಿಗಳು ಕೊಡ್ತಾರೆ. ಪ್ರೈವೇಟಲ್ಲೂ ಚೆನ್ನಾಗಿದೆ. ಮಕ್ಕಳುಗಳಿಗೆ ಅವ್ರನ್ನ ಪ್ರತಿಭೆನ ಎಲ್ಲ ಯಾವುದೇ ಅದು ರಂಗದಲ್ಲಾಗಿರ್ಬೋದು ಗುರುತಿಸಿ ಫಸ್ಟೇ, ಮತ್ತು ಅದರಲ್ಲಿ ಅವ್ರನ್ನ ಅಭಿವೃದ್ಧಿಪಡಿಸ್ಲಿಕ್ಕೆ ಟ್ರೈ ಮಾಡಿ. ಈಗ ನಾನು ಎಷ್ಟೇ ಓದಿದ್ರೂ ನನಗೆ ಹೋಗ್ತಾ ಇಲ್ಲ ಅಂದಾಗ ನಂದು ಬೇರೆ ಕಡೆ ಎಲ್ಲ ಇರುತ್ತೆ. ಅದನ್ನು ನಾವು ಗುರುತಿಸ್ಕೋಬೇಕು. ವಿದ್ಯಾಭ್ಯಾಸ ಆಗಿರಲಿ ಯಾವುದಲ್ಲಾದರೂ ಆಗಲಿ ಕ್ರೀಡೆಯಲ್ಲಿ ಗುರುತಿಸಿ ಇವರೆಲ್ಲ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಿಮ್ಮ ಮಕ್ಕಳುಗಳಿಗೆ ಎಂಕರೇಜ್ ಮಾಡಲಿಕ್ಕೆ ಈವನ್ ಸಂಗೀತ, ನೃತ್ಯ ಅದನ್ನು ಐಡೆಂಟಿಫೈ ಮಾಡಿ ಅಂಥವ್ರಿಗೂ ಅವಾರ್ಡ್ ಕೊಡೋಕ್ಕೆ ಟ್ರೈ ಮಾಡಿ. ನೆಕ್ಸ್ಟಿಂದ ಬರೀ ಓದೋದಕ್ಕೆ ಸ್ಪೋರ್ಟ್ಸ್ ಯಾವುದು ಮಾಡಿಲ್ವಾ? ಮಾಡಿದ್ದೀರಾ? ಆಯಿತು. ಇನ್ನು ಸಮಾಜಮುಖಿ ಕಾರ್ಯ ಮಾಡಿರೋಂಥ ನಾಗರಿಕರುಗಳಿಗೆ ಸನ್ಮಾನ ಮಾಡಿದ್ರು. ಅದು ಒಂಥರ ಒಳ್ಳೆಯ ಬೆಳವಣಿಗೆ. ಯಾಕೆಂದರೆ ನಮ್ಮೊಳಗೆ ಬದಲಾವಣೆ ಆದರೆ ನಾವು ಸಮಾಜದಲ್ಲಿ ಬದಲಾವಣೆನ ತರ್ಬೋದು. ಈಗ ಏನು ಇವರು ಸಮಾಜದಲ್ಲಿ ಅವರವರು ವೃತ್ತಿಲಿ ಆಗಿರ್ಬೋದು, ಅವ್ರು ಮಾಡೋ ಕೆಲಸದಲ್ಲಿ ಅವರು ಅಭಿವೃದ್ಧಿ ತಂದಿದ್ದಾರೆ ಅಥವಾ ಬದಲಾವಣೆ ತಂದಿದ್ದಾರೆ ಅಂತ ಗುರುತಿಸಿ ಮಾಡಿದ್ದಾರೆ ಅವರು. ಅದು ಪ್ರತಿಯೊಬ್ಬರಲ್ಲೂ ಒಂದು ವಾರ್ಡಲ್ಲಿ ನಮ್ಮದು ಇದು ವಾರ್ಡು ಅಥವಾ ನಮ್ಮ ಜಿಲ್ಲೆಯಲ್ಲಿ ಅಥವಾ ನಮ್ಮ ನಗರದಲ್ಲಿ ಇದು ನಮ್ಮ ನಗರ ಅಂತ ನಮ್ಮ ಮನಸ್ಸಿಗೆ ಬಂದರೆ ನಾವೆಲ್ಲ ಸೇರಿ ನಗರದಲ್ಲಿ ಸ್ವಚ್ಛತೆ ಆಗಿರ್ಬೋದು ಮತ್ತು ನಗರದ ಸಾರ್ವಜನಿಕ ಬೆಳವಣಿಗೆಗೆ ನಮ್ಮೆಲ್ಲರ ಒಂದು ಕೊಡುಗೆ ಅತಿ ಮುಖ್ಯ ಆಗಿರ್ತದೆ. ಈ ಸ್ವತಂತ್ರ ದಿನಾಚರಣೆಯಂದು ಇವರೊಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ಇದು ವರ್ಷನೂ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ವರ್ಷ ಮಾಡ್ತೀರಾ? ವರ್ಷನೂ ಮಾಡ್ತಾರೆ. ಪ್ರತಿ ವರ್ಷ ನೆಕ್ಸ್ಟ್ 5 ಜನ ಬರಬಾರ್ದಿಲ್ಲ. ಅವ್ರಿಗೆ ಕಷ್ಟ ಆಗಬೇಕು ಗುರುತಿಸ್ಲಿಕ್ಕೆ. ಒಂದು 100 ಜನನಾದರೂ ನಮಗೆ ಅದರಲ್ಲಿ ಅವ್ರಿಗೆ ಫಿಲ್ಟ್ರ್ ಮಾಡಲಿಕ್ಕೆ ಕಷ್ಟ ಆಗಬೇಕು. ಅಷ್ಟು ಜನಗಳು ನೀವು ಯಾವ ವೃತ್ತಿಲಿದ್ದೀರಾ, ಯಾವ ಸಮಾಜ ಸೇವೆಯಲ್ಲಿದ್ದೀರಾ ಅದರಲ್ಲಿ ಗುರುತಿಸ್ಕೋಬೇಕು. ಎಲ್ಲ ಸೇರಿ ಒಂದು ಈ ನಗರಕ್ಕೆ ನಮ್ಮ ದೇಶನ ಅಭಿವೃದ್ಧಿಗೆ ಎಲ್ಲರೂ ಸೇರಿಸಿ ಈ ಸ್ವತಂತ್ರ ದಿನಾಚರಣೆಯಂದು ಅಭಿವೃದ್ಧಿ ಮಾಡ್ತೀವಿ ಅಂತ ಶಪಥ ಮಾಡಿ ನಾವು ಕಾರ್ಯ ಮಾಡೋಣ ಅಂತ ಹೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ನಮ್ಮ ಆಯನ್ ದ್ವಿತೀಯ ಅಲಿ, ಪ್ರಥಮ ಮರಿಯಂ ಸಿದ್ದಿಕ್ ಪ್ರಥಮ. ಇದ್ದೀರಾ? ಇದ್ರೆ ಬೇಗ ಬನ್ನಿ. ಕಿಡ್ಸ್ ಬಾಯ್ಸ್ ವಿಭಾಗ ಇಮಾನ್ ರಜಾಕ್. ದ್ವಿತೀಯ ಮತ್ತು ಗರ್ಲ್ಸ್ ವಿಭಾಗದಲ್ಲಿ ಪ್ರಥಮ ಶನಿ ರನ್ನರ್ಸ್ ವಿಭಾಗದಲ್ಲಿ
ಯಾರಾದ್ರೂ ಇದ್ರೆ ಬನ್ನಿ. ರನ್ನರ್ಸ್ ವಿಭಾಗದಲ್ಲ ಟೀಮ್ ಲಯನ್ಸ್ ಯಾರಾದ್ರೂ ಈ ವರ್ಷದ ರನ್ನರ್ಸ್ ಆಫ್ ಟೀಮ್ ಲಯನ್ಸ್ ಒಮ್ಮೆ ಜೋರಾದ ಕೈ ಮಾಡಿ ಕ್ರಿಕೆಟ್ ಅಲ್ಲೇ ಕ್ಯಾಪ್ಟನ್ ಶಾದ್ ಅವ್ರಿಗೆ ಇದ್ರೆ ಕೊಡಿ ಅದನ್ನು ಯಾರಿಗೆ ಬಾಕಿ ಇದ್ರೆ ಹಾಗೇನೆಲ್ಲೇ ಅದೇ ರೀತಿ ಬೆಂಗಳೂರು ವಿಭಾಗದಲ್ಲಿ ಈ ವರ್ಷದ ಚಾಂಪಿಯನ್ ಆಗಿದ್ದಾರೆ ಜೂನಿಯರ್ ವಿಭಾಗದಲ್ಲಿ ಆಲ್ ಸ್ಟಾರ್ ಚಾಂಪಿಯನ್ಸ್ ಈ ವರ್ಷದ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ. ಆದಿಲ್ ಕ್ಯಾಪ್ಟನ್ ಮುಖಂಡತ್ವವನ್ನು ವಹಿಸಿಕೊಂಡಿದ್ದಾರೆ. ಆದಿಲ್ ಅವರಿಗೆ ಚಿನ್ನದ ಪದಕ ಮತ್ತು ಟ್ರೋಫಿಯ ಮುಖಾಂತರ ಅವರಿಗೆ ಗೌರವ. ವಿನ್ನರ್ಸ್ ಟೀಮ್ ಆಲ್ ಸ್ಟಾರ್ ಚಾಂಪಿಯನ್ಸ್ ಎಲ್ಲರಿಗೂ ಪದಕ, ಅದೇ ರೀತಿ ಬಹಳ ಉತ್ತಮವಾದ ಒಂದು ಟ್ರೋಫಿ ಮುಖಾಂತರ ಈ ವರ್ಷದ ಜೂನಿಯರ್ ವಿಭಾಗದಲ್ಲಿ ವಿನ್ನರ್ ಆಗಿದ್ದಾರೆ ಆಲ್ ಸ್ಟಾರ್ ಚಾಂಪಿಯನ್ಸ್. ವಂದನೆಗಳು ಎರಡು ತಂಡಕ್ಕೂ. ಈಗ ಸೀನಿಯರ್ ವಿಭಾಗದಲ್ಲಿ ರನ್ನರ್ಸ್ ಈ ವರ್ಷದ ಕಂದಕ ರೆಡ್ ಬ್ಯಾಕ್ಸ್ ಕ್ಯಾಪ್ಟನ್ ಶಾರೂಕ್ ಹುಸೈನ್ ದಯವಿಟ್ಟು ವೇದಿಕೆಗೆ ಬರಬೇಕು. ಯಾರಾದ್ರೂ ಇದ್ರೆ ವೇದಿಕೆಗೆ ಬಂದು ಸಿಕ್ಕಿಸಬಹುದು. ಅದೇ ರೀತಿ ವಿನ್ನರ್ ವಿಭಾಗದಲ್ಲಿ ವಿನ್ನರ್ ವಿಭಾಗ ಬಹಳ ಉತ್ತಮವಾದ ಟ್ರೋಫಿಯೊಂದಿಗೆ ಪ್ರಜಾ ಸಾಧ್ಯ. ವಿನ್ನರ್ ವಿಭಾಗದಲ್ಲೇ ವಂದನೆಗಳ ಪಂದ್ಯ. ಅದಕ್ಕೆ ವಿನ್ನರ್ಸ್ ವಿಭಾಗದಲ್ಲೇ ಕಂದಕ ಸ್ಟ್ರೈಕರ್ಸ್ ಕ್ಯಾಪ್ಟನ್ ನಿಯಾಜ್ ಮುಷಾದ್ ಈ ವರ್ಷದ ಸ್ವಾತಂತ್ರ್ಯೋತ್ಸವದ ಇವತ್ತಿನ ಕ್ರಿಕೆಟ್ ನಲ್ಲಿ ಸೀನಿಯರ್ ವಿಭಾಗದಲ್ಲಿ ವಿನ್ನರ್ ಆಗಿದ್ದಾರೆ. ಕಂದಕ ಸ್ಟ್ರೈಕರ್ಸ್ ಕ್ಯಾಪ್ಟನ್ ನಿಯಾಜ್ ಮುಷಾದ್ ಮತ್ತು ತಂಡ ಬಹಳ ಉತ್ತಮವಾದ ಕ್ರಿಕೆಟ್ ಮಾಡಿ ಪ್ರಥಮ ಬಹುಮಾನವನ್ನು ಗಳಿಸಿದ್ದಾರೆ. ಉತ್ತಮವಾದ ಟ್ರೋಫಿ ಚಿನ್ನದ ಪದಕದ ಮುಖಾಂತರ ನಿಮಗೆ ಅಭಿನಂದಿಸ್ತಾ ಇದ್ದೇವೆ. ಸಹಾಯದ ಮುಖಾಂತರ ಟೈಲರಿಂಗ್ ಮಿಷನ್ ಅನ್ನು ನೀಡುವಂತಹ ಕಾರ್ಯಕ್ರಮವನ್ನು ನಾವು ನೀಡ್ತಾ ಇದ್ದೇವೆ. ಸಾಂಕೇತಿಕವಾಗಿ ಎರಡು ಮಿಷನ್ಗಳನ್ನು ಸಾಂಕೇತಿಕವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನೀಡ್ತಾ ಇದ್ದೇವೆ. ಅಬ್ದುಲ್ ಲತೀಫ್ ಅವರ ಸಾರಥ್ಯದಲ್ಲಿ ನಡೆಯುವಂತಹ ಪೋರ್ಟ್ ವಾರ್ಡ್ ಫ್ರೆಂಡ್ಸ್ ವತಿಯಿಂದ ನೀಡುವಂತಹ ಈ ಒಂದು ಕಾರ್ಯಕ್ರಮ 6 ಜನರಿಗೆ ಈ ಒಂದು ಮಿಷನ್ ಅನ್ನು ನೀಡಲಿಕ್ಕೆ ಇದ್ದೇವೆ. 7 ಮುಂದಿನ ಮಿಷನ್ಗಳನ್ನು ಅವರನ್ನು ಸಂಪರ್ಕಿಸಿ ಅವರಿಂದ ಪಡ್ಕೊಳ್ಬಹುದಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಒಂದು 5 ಸರಿಸುಮಾರು 25 ಮಂದಿಗೆ ಸಾರಿಯನ್ನು ನೀಡುವಂತಹ ಕಾರ್ಯಕ್ರಮ ಸಹ ಇದೆ. ಒಂದು ಸಾಂಕೇತಿಕವಾಗಿ 5 ಮಂದಿಗೆ ಸಾರಿಯನ್ನು ನಾವು ಈ ಒಂದು ವೇದಿಕೆಯಲ್ಲಿ ಶ್ರೀಮತಿ ಸಂಗೀತ ಇದ್ರೆ ದಯವಿಟ್ಟು ವೇದಿಕೆಗೆ ಬರಬೇಕು. ಸಂಗೀತ, ಅದೇ ರೀತಿ ಶ್ರೀಮತಿ ದಿವ್ಯಾ ನಾಯಕ್, ಶ್ರೀಮತಿ ಪಾರ್ವತಿ, ಶ್ರೀಮತಿ ಸುಮತಿ ದಯವಿಟ್ಟು ಇದ್ರೆ ವೇದಿಕೆಗೆ ಬಂದು ಸಾರಿಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಪೋರ್ಟ್ ವಾರ್ಡ್ ಫ್ರೆಂಡ್ಸಿನ ಈ ಕಾರ್ಯಕ್ರಮಕ್ಕೆ ಒಂದು ಮೆರುಗು ತಂದಂತಹ ನನ್ನ ಆತ್ಮೀಯ ಮಿತ್ರ ಪ್ರವೀಣ್ ಅವರು MC ಮಾಡದಿದ್ದರೆ ನನ್ನ ಹೆಸರು ಮತ್ತೊಬ್ಬರಿಗೆ ಗೊತ್ತಾಗಲಿಲ್ಲ, ಮತ್ತೊಬ್ಬರ ನಮಗೆ ಗೊತ್ತಾಗಿರಲಿಲ್ಲ. ಅಂಥದ್ರಲ್ಲಿ ಪ್ರವೀಣ್ ಅವರು ಕುಂಪಲದಿಂದ ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟು ಒಂದು ಪಾಂಡೇಶ್ವರ ಶಾಲೆಯ ಬಾಂಧವ್ಯದಲ್ಲಿ ಯಾವಾಗ ನಮ್ಮೊಟ್ಟಿಗಿದ್ದಾರೆ. ಪ್ರವೀಣ್ ಅವರೇ, ನಿಮಗೆ ನನ್ನ ವೇದಿಕೆ ನಿಲೆಯಲು ನನ್ನ ವಾರ್ಡಿನ ಸರ್ವ ಜನರ ಅಭಿನಂದನೆ, ಧನ್ಯವಾದಗಳು. ನನಗೆ ಪ್ರವೀಣ್ ಅವರಿಗೆ ಆಸಿಫ್ ಅವರು ಬಂದು ಒಂದು ಸ್ಮರಣಿಕೆ ನೀಡಬೇಕಾಗಿ ಕೇಳಿಕೊಳ್ತಿದ್ದೇನೆ. ಅದೇ ಥರ ನಾವು ಯಾವುದೇ ಕಾರ್ಯಕ್ರಮ ಮಾಡೋದಾದರೆ
ಹನುಮಂತ ಕಾಮತ್ ಹೇಳಿದಾಗೆ ನಾವು ಫೋಟೋ ಪ್ರಿಯರ್ ಏನಲ್ಲ, ಅದು ನಮ್ಮ ಜೀವನಕ್ಕೆ ಬೇಡ. ನಿಮ್ಮ ಇಲ್ಲಿದ ಫೋಟೋ ಇದ್ರೆ ನಮಗೆ ಸಾಕು, ಹೃದಯದಲ್ಲಿ ಕೊಟ್ಟ ಪ್ರೀತಿಯ ಫೋಟೋ ಇದ್ರೆ ಸಾಕು. ಆದರೆ ಒಬ್ಬ ಜನಪ್ರತಿನಿಧಿಯಾಗಲಿ ನಮ್ಮ ಅಂಬಾಮೇಶ್ವರ ಸಮಾಜ ಸೇವಕರು ಯಾವುದೋ ಒಂದು ಕೆಲಸ ಮಾಡುವಾಗ ಇನ್ನೊಬ್ಬ ನಮ್ಮಲ್ಲಿ ದಾಖಲೆ ಕೇಳುವಾಗ ನಮ್ಮಲ್ಲಿ ಒಂದು ಡಾಕ್ಯುಮೆಂಟ್ಸ್ ಬೇಕಾಗ್ತದೆ. ಅದಕ್ಕೆ ನಾವು ಒಂದು ಫೋಟೋಗ್ರಾಫರ್ನ ಮಾಡಿರ್ತೇವೆ. ಅದು ಕೂಡ ಯಾರು ಹೊರಗಿನವರಲ್ಲ, ನಮ್ಮವರಾದ ನಮ್ಮ ಕಮಲಣ್ಣವರಿದ್ದಾರೆ, ಅವರು ಕೂಡ ಬಂದು ಒಂದು ಸ್ಮರಣಿಕೆಯನ್ನು ತೆಗೆದುಕೊಳ್ಳಬೇಕಾಗಿ ಕೇಳಿಕೊಳ್ತಿದ್ದೇನೆ. ಅವರಿಗೆ ಮುಸ್ತಫಾ ಅವರು ಬಂದು ಸ್ಮರಣಿಕೆ ನೀಡಬೇಕು ಕೇಳಿಕೊಳ್ತಿದ್ದೇನೆ. ಬಂಧುಗಳೇ, ಬಹಳ ಖುಷಿ ಆಗ್ತಿದೆ. ಈ ಕಾರ್ಯಕ್ರಮ ಕಳೆದ ಶಿಕ್ಷಕರ ದಿನಾಚರಣೆಯಲ್ಲಿ ಸದಾಶಿವ ಕೋಲಾರ ಇವರ ನೇತೃತ್ವದಲ್ಲಿ ನಾನು ಪಾಂಡೇಶ್ವರ ಪ್ರಾಥಮಿಕ ಶಾಲೆಯಲ್ಲಿ ಒಂದು ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ಮಾಡಿದ್ದು. ಆಗ ನನಗೆ ಅಬ್ದುಲ್ ಲತೀಫ್ ಇವರನ್ನು ಪರಿಚಯ ಆದ್ದು. ಅವತ್ತೇ ಕೇಳಿದ್ರು, ತಾವು ಎಲ್ಲಾದ್ರೂ ನಿರೂಪಣೆಗೆ ಹೋಗ್ತೀರಾ? ನಾನು ಖಂಡಿತವಾಗ್ಲೂ ಆ ನಿರೂಪಣೆ ನೀವು ಕರೆದ್ರೆ ಖಂಡಿತವಾಗ್ಲೂ ಬರ್ತೇನೆ ಅಂತ ಹೇಳಿದ್ದಾರೆ. ಏನೋ ಪ್ರೀತಿ ಇಟ್ಟು ನನ್ನನ್ನು ಕರೆದಿದ್ದಾರೆ, ನಾನು ಅದಕ್ಕೆ ಅವರಿಗೆ ಆಭಾರಿಯಾಗಿದ್ದೇನೆ ಸರ್. ನಮಗೆ ಇದೀಗ ಈ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದಂತಹ ನಿವೃತ್ತ ಪ್ರಾಂಶುಪಾಲರು ಬದ್ರಿಯಾ ಕಾಲೇಜ್ ಕಂದಕಮಂಗಳೂರು ಇದ್ದಂತಹ ಡಾಕ್ಟರ್ ಎನ್ ಇಸ್ಮಾಯಿಲ್ ಇವರು ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾದ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಶುಭ ಸಂದೇಶವನ್ನು ತಾವು ನೀಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಸ್ನೇಹಿತರೆ, ನೆನೆದಿರುವಂಥ ನನ್ನ ಎಲ್ಲ ಪ್ರೀತಿಯ ಬಾಂಧವರು, ಪುಟಾಣಿ ಮಕ್ಕಳು, ಎಲ್ಲ ಚಿಕ್ಕ ಪುಟ್ಟ ಮಕ್ಕಳು ಮಾರ್ಗದ ಆಚೆ ಸೈಡಿಗೆ ಓಡಾಡೋದು ಬೇಡ, ಸ್ವಲ್ಪ ಈಚೆ ನಮ್ಮ ಜಾಗ್ರತೆಯನ್ನು ನಾವು ಮಾಡೋಣ. ನಮಗೆ ಜೀವಕ್ಕಿಂತ ಹೆಚ್ಚು ಮುಖ್ಯವಾದ್ದು ಬೇರೆ ಯಾವುದೂ ಇಲ್ಲ. ಜೀವ ಇದ್ದರೆ ಜೀವನ ಇದೆ ಅನ್ನುವಂಥ ಮಾತಿದೆ. ಸೊ ಸ್ವಲ್ಪ ಅವರ ಪೇರೆಂಟ್ಸ್ ಇದ್ದರೆ ಗಮನ ಹರಿಸಿ. ಈ ಫೋರ್ಟ್ ವಾರ್ಡ್ ಫಂಡ್ಸ್ ಕ್ಲಬ್ ಈ ಸ್ನೇಹಿತರು ಕಳೆದ ನನಗೆ ಗೊತ್ತಿದ್ದ ಹಾಗೆ ಲತೀಫ್ ಕಾರ್ಪೊರೇಟರ್ ಯಾವಾಗಾದರೂ ಆ ದಿನದಿಂದ ಈಚೆಗೆ ಈ ಕಾರ್ಯಕ್ರಮವನ್ನು ಸತತವಾಗಿ ಅವಿಚ್ಛಿನ್ನವಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರ ಲತೀಫ್ ಹೇಳಿದಾಗೇನೆ ಹಲವಾರು ಇದ್ದಾವೆ, ಆದರೆ ನಾನು ಕಾನೂನು ಹುಡುಕಲಿಕ್ಕೆ ಹೋಗ್ತಾ ಇಲ್ಲ. ಆದರೆ ನಿಮ್ಮೊಟ್ಟಿಗೆ ಇದ್ದೇನೆ. ಯಾತಕ್ಕೆ ಅಂದರೆ ಈ ಬದ್ರಿಯಾ ಈ ಪ್ರದೇಶ ನನ್ನ ಕರ್ಮಭೂಮಿ ಎನ್ನುವ ನಂಬಿಕೆ ಒಳಗಡೆ ಮತ್ತು ಇಲ್ಲಿಯ ಜನರ ಒಂದಲ್ಲ ಒಂದು ಕಾರಣಕ್ಕಾಗಿ ಇಲ್ಲಿ ಎಲ್ಲ ಪೋಷಕರು ನನ್ನ ಪೋಷಕರೂ ಆಗಿರುವುದರಿಂದ, ನನ್ನ ಕಾಲೇಜಿನ ವಿದ್ಯಾರ್ಥಿಗಳ ಪೋಷಕರು ಆಗಿರುವುದರಿಂದ ನಾವೆಲ್ಲ ಒಂದೇ ಭಾವನೆಯಲ್ಲಿ ಎಲ್ಲರೊಟ್ಟಿಗೂ ಬೆರೆಯುವುದರಿಂದ ಈ ಕಾರ್ಯಕ್ರಮಕ್ಕೆ ಅರ್ಥ ಬಂದಿದೆ. ಏನು ಇದರ ಆಯೋಜಕರು ಇಷ್ಟು ಸುಂದರವಾದಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿಯ ಸುತ್ತಮುತ್ತಲಿನ ವಾತಾವರಣದ ಎಲ್ಲ ವಿಭಾಗಗಳನ್ನು, ಎಲ್ಲ ಮೇಖಲೆಗಳನ್ನು ಕೂಡ ಅವರು ಸ್ವೀಕರಿಸಿ ಒಟ್ಟುಗೂಡಿಸಿ ಅವರಲ್ಲಿ ಪ್ರತಿಭಾವಂತರನ್ನು ಗುರುತಿಸಿ ಅವರಿಗೆ ಅವರ ಪ್ರತಿಭಾನ್ವೇಷಣೆ ಮಾಡಿದಾರಲ್ಲ, ಅದಕ್ಕಾಗಿ ನಿಮ್ಮ ಆಯೋಜಕರಿಗೆ ನಾನು ನಿಜಕ್ಕೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇನ್ನು ಬೇರೆ ಅವರ ಸಹಾಯ ಹಸ್ತ, ಅದು ಹೊಲಿಗೆ ಯಂತ್ರ ಇರ್ಬೋದು, ಸೀರೆ ಇರ್ಬೋದು. ಈಗ ಸೀರೆ ಒಂದು 500 ರೂಪಾಯಿದು 1000 ರೂಪಾಯಿ ಸೀರೆ ತಗೊಳ್ಳಿಕ್ಕಾಗದವರು ಯಾರೂ ಇಲ್ಲ. ಆದರೆ ಅದು ಬೆಲೆ ಅಲ್ಲ, ಅದು ಪ್ರೀತಿ. ಅದು ಒಂದು ರೀತಿಯ ಆತ್ಮೀಯವಾದಂಥ ಒಂದು ಸ್ಪಂದನ ಮತ್ತು ಒಂದು ರೀತಿಯಲ್ಲಿ ಸಮನ್ವಯದ ಒಂದು ಕೇಂದ್ರವಾಗಿ, ಒಂದು ಆಚಾರವಾಗಿ ಅದನ್ನು ಲತೀಫು ತಂಡ ಇಟ್ಟುಕೊಂಡಿದೆ. ಇಂಥ ಎಲ್ಲ ಉತ್ತಮ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಬಂದಿರುವ ನಮ್ಮ ಎಲ್ಲ ಸ್ನೇಹಿತರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳಲೇಬೇಕು. ಸ್ನೇಹಿತರೆ, 77 ವರ್ಷಗಳನ್ನು, ಸ್ವತಂತ್ರ ಭಾರತ 77 ವರ್ಷಗಳನ್ನು ಕಳೆದು ಇದು 78ನೇ ವರ್ಷಕ್ಕೆ ನಾವೀಗ ಪಾದವನ್ನು ಊರಿದ್ದೇವೆ. ಈ ಸ್ವಾತಂತ್ರ್ಯ ಪ್ರಿಯ ಮನಸ್ಸುಗಳಿದ್ದಾವಲ್ಲ, ಅವು ಅದರಲ್ಲಿ 77 ವರ್ಷದ ಪ್ರಾಯಸ್ಥರು ನಮ್ಮೊಟ್ಟಿಗಿದ್ದಾರೆ. ನಂತರ 7 ವರ್ಷದ ಪುಟಾಣಿ ಮಕ್ಕಳು, ಅದಕ್ಕಿಂತಲೂ ಚಿಕ್ಕ ಪುಟಾಣಿ ಮಕ್ಕಳು ನಮ್ಮೊಟ್ಟಿಗಿದ್ದಾರೆ. ತಲೆಮಾರುಗಳ ಅಂತರದಲ್ಲಿ ನಾವು ಗುರುತಿಸಿಕೊಂಡಂಥ ಈ ರೀತಿ ಇದೆಯಲ್ಲ, ಇದು ಮೆಚ್ಚುಗೆಯ ವಿಚಾರ. ಈ ಸ್ವಾತಂತ್ರ್ಯ ಯಾರಿಗೆ ಬಂತು, ಸ್ವಾತಂತ್ರ್ಯ ದಿನಾಚರಣೆ ಯಾಕೆ ನಾವು ಆಚರಿಸ್ತೇವೆ ಅನ್ನೋ ವಿಚಾರ ಬಂದಾಗ ಶಾಲೆಗಳಲ್ಲಿ, ಚಿಕ್ಕ ಪುಟ್ಟ ಶಾಲೆಗಳಲ್ಲಿ ನಮ್ಮ ಟೀಚರ್ಗಳಲ್ಲಿ ಒಮ್ಮೆ ಒಬ್ಬ ಪತ್ರಕರ್ತ ವಿಚಾರಿಸ್ತಾರೆ, ಯಾಕೆ ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತೀರಿ, ಏನು ವಿಚಾರ ಅಂತ. ಅದಕ್ಕೆ ಏನ್ರಿ, ಬ್ರಿಟಿಷರು ನಮ್ಮನ್ನು ಆಳ್ತಾ ಇದ್ದರು, ನಾವು ಗುಲಾಮಗಿರಿಯಲ್ಲಿದ್ವಿ, ಅದಕ್ಕಾಗಿ ಅವರನ್ನೆಲ್ಲರನ್ನೂ ನಾವು ಓಡಿಸಿದ್ದೇವೆ,
ನಾವು ಬಿಡುಗಡೆ ಹೊಂದಿದ್ದೇವೆ, ಆ ನೆನಪು ನಮಗೆ. ಅದರೊಟ್ಟಿಗೆ ಗಾಂಧೀಜಿಯಂತಹ ಮಹಾಚೇತನಗಳನ್ನು ನೆನೆಯುವ ಒಂದು ದಿನ ಕೂಡ ಹೌದು. ಅದಕ್ಕಾಗಿ ನಾವು ಆಚರಿಸ್ತಾ ಇದ್ದೇವೆ ಸ್ನೇಹಿತರೆ. ಹೌದು, ಆದರೆ ಈ ಬ್ರಿಟಿಷರಿಂದ ನಾವು ಮುಕ್ತರಾದುದು ಮಾತ್ರ ಅಲ್ಲ, ನಾವು ಇಡೀ ಒಂದು ಗುಲಾಮ ಪದ್ಧತಿ ಎಲ್ಲಿತ್ತು ಅಂದರೆ ಬ್ರಿಟಿಷರ ಪೂರ್ವದಲ್ಲಿ, ಅವರನ್ನು ಸುಮಾರು ನಮ್ಮ ವಿದೇಶಿಯರು ನಮ್ಮನ್ನು ಆಳಿದ್ದು ಒಂದು 200 ವರ್ಷಗಳಷ್ಟು ಕಾಲ. ಆ ಪೂರ್ವದಲ್ಲಿ ನಮ್ಮನ್ನು ರಾಜರು ಆಳ್ತಾ ಇದ್ರು, ರಾಜಪ್ರಭುತ್ವ ನಮ್ಮಲ್ಲಿತ್ತು. ರಾಜಪ್ರಭುತ್ವವನ್ನು ಪರಸ್ಪರ ಎತ್ತಿ ಕಟ್ಟಿ ಅವರ ಏನು ಗೊಂದಲಗಳಿದ್ದು, ಅವರ ವಂಚನೆಗಳೇನಿದ್ದು, ಅವರ ನಿರಂಕುಶ ಪ್ರಭುತ್ವ ಏನಿತ್ತು ಅವನ್ನು ಮೀರಿ ನಮ್ಮನ್ನು ವಿದೇಶಿಯರು ಆಳಿದರು. ಆ ಪ್ರಭುತ್ವವನ್ನು ಓಡಿಸಿದಂಥ ಸಂದರ್ಭ ಅದು ಬ್ರಿಟಿಷರದಾದರೆ ಅಥವಾ ವಿದೇಶಿಯರದಾದರೆ, ವಿದೇಶಿಯರನ್ನು ಇಲ್ಲಿಂದ ಕಳಿಸಿದಂಥ ಸಂದರ್ಭ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು. ಸ್ನೇಹಿತರೆ, ನಾನು ಒಂದೇ ಮಾತಿನಲ್ಲಿ ಈ ಮಾತನ್ನು ಮುಗಿಸ್ತೇನೆ. ಸ್ನೇಹಿತರೆ, ಸ್ವತಂತ್ರ ಭಾರತದ ಪೂರ್ವದಲ್ಲಿ, ಸ್ವಾತಂತ್ರ್ಯ ಪೂರ್ವ ದಿನಗಳಲ್ಲಿ ಬ್ರಿಟಿಷರು ನಮ್ಮನ್ನು ಆಳೋದಕ್ಕೆ ಶುರು ಮಾಡೋದಕ್ಕಿಂತ ಮೊದಲು ಏನು ರಾಜಪ್ರಭುತ್ವ ಆಳ್ತಾ ಇತ್ತು, ಅವರ ನಂತರ ಬ್ರಿಟಿಷರು, ಅನಂತರ ನಾವು ಭಾರತೀಯರು ಆಲೋಚನೆ ಮಾಡಬೇಕಾದ ವಿಚಾರ ಏನಂದರೆ, ಏನನ್ನ ನಾವು ಆ ದಿನಗಳಲ್ಲಿ ಬ್ರಿಟಿಷರು ಹೊಡೆದೋಡಿಸಲಿಕ್ಕೆ ಸಾಧ್ಯ ಆಯಿತು, ರಾಜಪ್ರಭುತ್ವವನ್ನು ಹಿಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಇವತ್ತು ಸ್ವತಂತ್ರ ಭಾರತದ 77ನೇ ವರ್ಷಗಳನ್ನು ಕಳೆದಾಗ ನಮ್ಮ ಭಾರತದಲ್ಲಿ ಒಂದು 10 ಜನ ರಾಜಪ್ರಭುಗಳು ನಮ್ಮೊಟ್ಟಿಗಿದ್ದಾರೆ. ನಮ್ಮದು ಜಗತ್ತಿಗೆ ಪ್ರಸಿದ್ಧವಾದಂತಹ ಡೆಮೋಕ್ರಸಿ, ಪ್ರಜಾಪ್ರಭುತ್ವ. ನಮ್ಮದು 5 ವರ್ಷಗಳಿಗೊಮ್ಮೆ ಆಯ್ಕೆಯಾಗುವ, ಚುನಾವಣೆಯಲ್ಲಿ ಆಯ್ಕೆಯಾಗುವಂಥ ಸರ್ಕಾರ. ಈ ಸರ್ಕಾರವನ್ನು ನಿಯಂತ್ರಿಸುವಂಥ ಒಂದು 5-10 ಜನ ಶ್ರೀಮಂತರು, ಏಷ್ಯಾ ಖಂಡದ ಸುಪ್ರಸಿದ್ಧ ಶ್ರೀಮಂತರು, ಜಗತ್ತಿನ ಸುಪ್ರಸಿದ್ಧ ಶ್ರೀಮಂತರು ನಮ್ಮ ಭಾರತದಲ್ಲಿದ್ದಾರೆ. ನಾಳೆಯ ದಿನ ನಮ್ಮ ಪ್ರಜಾಪ್ರಭುತ್ವ ಎಲ್ಲಾದರೂ ಫೇಲ್ ಆಗಲಿಕ್ಕೆ ಸಾಧ್ಯ ಆಗುವುದಾದರೆ ಈ ಪ್ರಭುಗಳಿಂದಲೇ ಸಾಧ್ಯ ಆಗ್ಬೋದು. ಇವರನ್ನ, ಹೊರಗಿನವರನ್ನ ನಾವು ಓಡಿಸುವುದು ಸುಲಭ ಆಗಿತ್ತು, ಒಳಗಿನವರನ್ನ ನಾವು ಓಡಿಸುವುದು ಕಷ್ಟ ಆಗ್ಬೋದು. ಬಂಡವಾಳಶಾಹಿ ಪ್ರವೃತ್ತಿ ನಮ್ಮ ದೇಶದಲ್ಲಿ ಎಷ್ಟು ಕಠಿಣವಾಗಿದೆ ಅಂದರೆ, ಒಂದು ಕಾಲಕ್ಕೆ ಯಾವ ಸಂಸ್ಥೆಗಳು ರಾಷ್ಟ್ರೀಕರಣಗೊಂಡು ಅವೆಲ್ಲವೂ ಕೂಡ ಇವತ್ತು ಖಾಸಗೀಕರಣ ಆಗುವ ಹಂತದಲ್ಲಿದೆ. ಇದಕ್ಕೆ ಯಾರು ಹೊಣೆ ಅಂತ ನಾನು ಹೇಳ್ತಾ ಇಲ್ಲ, ಎಲ್ರಿಗೂ ಗೊತ್ತಿದೆ ನಮಗೆ. ಇಂತಹ ಆಡಳಿತ ವ್ಯವಸ್ಥೆಯಲ್ಲಿ ನುಣುಚಿಕೊಂಡು ಅದನ್ನು ನಾವು ಬೇರೆ ಬೇರೆ ಅರ್ಥದಲ್ಲಿ ಕರೀತೇವೆ, ಬೇಡದು. ಇದನ್ನು ನಮ್ಮೊಟ್ಟಿಗೆ ಸೇರಿಕೊಂಡಂಥ ಪ್ರಭುಗಳು ನಮ್ಮನ್ನು ಆಳಲಿಕ್ಕೆ ಶುರು ಮಾಡಿದ್ರು ಆಶ್ಚರ್ಯ ಪಡಬೇಕಾದಂಥ ಅಗತ್ಯ ಇಲ್ಲ ಎನ್ನುವುದನ್ನು ನಮ್ಮ ಯುವಕರು ತಿಳ್ಕೋಬೇಕಾದ ಅಗತ್ಯ ಇದೆ. ಆದ್ದರಿಂದ ನಾವು ಆಲೋಚನೆ ಮಾಡಬೇಕು ಸ್ನೇಹಿತರೆ. ಈ ಸ್ವಾತಂತ್ರ್ಯ ಪೂರ್ವದಲ್ಲಿ ಅಥವಾ 47ನೇ ಇಸ್ವಿಯಲ್ಲಿ ನನಗೆ ಬೆಳಗ್ಗೆ ಒಬ್ಬರು ಸ್ವಾತಂತ್ರ್ಯ ಭಾಷಣ ಮಾಡ್ತಾ ಒಬ್ಬರು ಹಿರಿಯರು ಹೇಳಿದರು, ಸ್ವಾತಂತ್ರ್ಯ ಬಂದ ದಿನಗಳಲ್ಲಿ ಅವರು 6 ವರ್ಷ 7 ವರ್ಷ ಪ್ರಾಯದವರಂತೆ. ಸ್ವಾತಂತ್ರ್ಯ ಬಂದ 47ರಲ್ಲಿ ನಮ್ಮ ಮಂಗಳೂರಿನಲ್ಲಿ ಏನೂ ಇರಲಿಲ್ಲ. ಹಂಪನಗಟ್ಟೆಯಲ್ಲಿ ತಾಜ್ ಮಹಲ್ ಹೋಟೆಲ್ ಒಂದು ಹಳೆಯ ರೂಪದಲ್ಲಿ ಇತ್ತಂತೆ. ಅಲ್ಲಿ ಪಕ್ಕದಲ್ಲಿ ಒಂದು ಬಾವಿ ಇತ್ತಂತೆ. ಆ ಬಾವಿ ಇವತ್ತು ಇದೆ ಅಲ್ಲಿ ಸಿಗ್ನಲ್ ಪಕ್ಕದಲ್ಲಿ. ಆ ಬಾವಿಯಿಂದ ಆ ಬಾವಿಗೆ ಒಂದು 10 ಜನ ಹಗ್ಗ ಹಾಕಿ ನೀರು ಎಳೆದುಕೊಂಡೋಗಿ ನೀರು ಕುಡಿತಾ ಇದ್ರಂತೆ, ಹೋಟೆಲ್ನಲ್ಲಿ ವ್ಯಾಪಾರ ಮಾಡ್ತಾ ಇದ್ರಂತೆ. ಅದು ಎಲ್ಲದಕ್ಕೂ ಉಪಯೋಗ ಆಗುವಂತಹ ಆ ಬಾವಿ ಆಗಿತ್ತಂತೆ. ಈಗ ಅದನ್ನು ಚಿಕ್ಕದಾಗಿ ಮಾಡಿ ಸಾಂಕೇತಿಕವಾಗಿ ಇಟ್ಕೊಂಡಿದ್ದಾರೆ. ಆ ಬಾವಿಯಿಂದ ನೀರೆತ್ತಿಕೊಂಡು ಹೋಗಿ ಬದುಕಿದಂಥ ಜನ 47ರಲ್ಲಿ. ಇವತ್ತು ನಮ್ಮ ಮನೆ ಬಾಗಿಲಿನಲ್ಲಿ ಎಷ್ಟು ನೀರು ನಾವು ಪೋಲ್ ಮಾಡ್ತೇವೆ ಎನ್ನುವುದನ್ನು ಕೇಳಿದರೆ, ಅದು ಮನೆ ಬಾಗಿಲಿಗೆ ನೀರು ಬರುವುದು ಅದು ಸರಿಯಾಗಿದೆ ಸರಿಯಾಗಿಲ್ಲ ಅದು ಬೇರೆ ವಿಮರ್ಶೆ. ಆದರೆ ಆ ಸ್ವಾತಂತ್ರ್ಯ ನಾವು ಪಡೆದಿದ್ದೇವೆ. ನಾವು ಅಂತಹ ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋಗಿದ್ದಂತಹ ಒಂದು ದೇಶವನ್ನು ಕಟ್ಟಿ ನಿಲ್ಲಿಸುವಂಥ ಕೆಲಸ 45ರ ಆಡಳಿತಗಾರರು ಶುರು ಮಾಡಿದರೆ, ಆನಂತರದ ಕಾಲಘಟ್ಟದಲ್ಲಿ ಬರಬರುತ್ತಾ ಸರ್ಕಾರಗಳು ಅವುಗಳನ್ನು ಮುಂದುವರಿಸಿಕೊಂಡು ಬಂದರೆ, ಇವತ್ತಿನ ಸರ್ಕಾರಗಳು ಕೂಡ ಅದನ್ನು ಅತ್ಯಂತ ಪ್ರಾಮಾಣಿಕವಾಗಿ, ದಕ್ಷತೆಯಿಂದ ಮತ್ತು ಬಹಳ ಡೆಮೋಕ್ರೆಟಿಕ್ ಆಗಿ, ಸಮಾಜಮುಖಿಯಾಗಿ ಮಾಡೋದಕ್ಕೆ ಸಾಧ್ಯ ಆಯಿತು. ಆದ್ದರಿಂದ 70 ವರ್ಷ ಆಳಿದವರು ಏನು ಮಾಡಿದರು, 10 ವರ್ಷ ಆಳಿದ ನಾವೇನು ಮಾಡಿದ್ದೇವೆ ಎನ್ನುವ ತುಲನಾತ್ಮಕವಾದಂಥ ವಿಚಾರ ಅಲ್ಲ. ಸಂಪೂರ್ಣ ನಶಿಸಿ ಹೋದಂಥ ಭಾರತವನ್ನು ಸಂಪೂರ್ಣವಾಗಿ ನಮ್ಮ ಕೈಯಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದ್ದಂಥ ಭಾರತವನ್ನು ಕಟ್ಟಿದ ಪ್ರಯತ್ನ ಇವತ್ತು ನಮಗೆ ಪ್ರಯೋಜನವನ್ನು ಕೊಟ್ಟಿತ್ತು ಎನ್ನುವಂಥ ವಿಚಾರವನ್ನು ನಾವು ತಿಳ್ಕೋಬೇಕು. ನಿಮ್ಮಂತಹ
ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದಂಥ ಸಮುದಾಯದಿಂದ ಬಂದಿರತಕ್ಕಂಥ ನಮ್ಮ ಜನ ಏನು ಮಾಡಲಿಕ್ಕೆ ಶುರು ಮಾಡಿದ್ರು, ಶಾಲಾ ಕಾಲೇಜುಗಳಲ್ಲಿ ಓದಲಿಕ್ಕೆ ಶುರು ಮಾಡಿದರು. ಶಾಲಾ ಕಾಲೇಜುಗಳಲ್ಲಿ ಅಧ್ಯಾಪಕರಾದರು, ಡಾಕ್ಟರ್ಗಳಾದರು, ಇಂಜಿನಿಯರ್ಸ್ ಆದರು, ಆಡಳಿತಗಾರರಾದರು. ನಮ್ಮಲ್ಲಿ IAS, IPS, KS, KPS ಇವುಗಳನ್ನೆಲ್ಲ ಓದಲಿಕ್ಕೆ ಸಾಧ್ಯ ಆಯಿತು ಅಂದರೆ ಅದು ಸ್ವತಂತ್ರ ಭಾರತದ ಸಾಧನೆ ಅಲ್ವಾ ಎನ್ನುವ ಪ್ರಶ್ನೆಯನ್ನು ನಾವು ಕೇಳ್ಕೊಳ್ಬೇಕು. ಮಿತಿಗಳಿವೆ, ತುಂಬ ಮಿತಿಗಳಿವೆ. ಅವನ್ನು ನಾವು ಗುರುತಿಸೋದು ನಾವು ಸ್ವಲ್ಪ ನೆಗೆಟಿವ್ ಅನಾಲಿಸಿಸ್ ಮಾಡಿದಾಗೆ ಆಗುತ್ತೆ. ನಾವು ಯಾವತ್ತೂ ಕೂಡ ಮನುಷ್ಯರಾಗಿ ಆಲೋಚನೆ ಮಾಡುವಾಗ ಎಲ್ಲ ಜಾತಿ ಧರ್ಮದ ನಮ್ಮ ಒಳ್ಳೆತನವನ್ನು ಇಟ್ಟುಕೊಂಡು ಎಲ್ಲರೂ ಒಂದುಗೂಡಿ ಬದುಕಬೇಕು ಎನ್ನುವಂತಹ ಒಂದು ಸಮನ್ವಯದ ಬದುಕು ನನಗೆ ಬೇಕಾದಾಗ ನಾನು ನನ್ನ ಹಿರಿಯರಿಗೆ, ನನ್ನ ಸಮುದಾಯದ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಮನುಷ್ಯ ಸಮುದಾಯದ ಹಿರಿಯರೊಂದಿಗೆ ಅಥವಾ ಕಿರಿಯರೊಂದಿಗೆ ಕೇಳಿಕೊಳ್ಬೇಕು, ನಾವೆಲ್ಲ ಏನೂ ಮಾಡಲಿಕ್ಕೆ ಆಗದಿದ್ದರೆ ನಾವು ಪ್ರೀತಿಯ ಸಮಾಜವನ್ನು ಕಟ್ಟುವುದಕ್ಕಾಗಿ, ಪ್ರೀತಿಯ ಮನುಷ್ಯರಾಗಿ ಬದುಕುವಂಥ ಒಂದು ಪ್ರಯತ್ನವನ್ನು ನಾವು ನೀವೆಲ್ಲ ಮಾಡೋಣ ಎನ್ನುವೊಂದಿಗೆ ಈ ಲತೀಫ್ ಪ್ರತಿ ವರ್ಷವೂ ನಮ್ಮೊಟ್ಟಿಗೆ ಇರ್ತಾರೆ, ಪ್ರತಿ ಗಳಿಗಳಲ್ಲಿಯೂ ನಮ್ಮೊಟ್ಟಿಗೆ ಇರ್ತಾರೆ. ಆ ಕಾರಣಕ್ಕಾಗಿ ನಾನು ಲತೀಫಿಗೆ ಮತ್ತೊಮ್ಮೆ ವಂದಿಸಿ, ಅವನಿಗೆ ನನ್ನ ಒಂದು ಕಾಲಕ್ಕೆ ವಿದ್ಯಾರ್ಥಿ ಕೂಡ ಹೌದು, ಅದು ಬೇರೆ ವಿಚಾರ. ಆದರೆ ಈಗಿನ ಚಟುವಟಿಕೆ ನೋಡುವಾಗ ತುಂಬ ಆರೋಗ್ಯಕರವಾಗಿ, ಸಮಾಜಮುಖಿಯಾಗಿ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರುವಂಥ ಕೆಲಸವನ್ನು ನಾವು ಯಾರಾದರೂ ಗುರುತಿಸಲೇಬೇಕು. ಈ ನೆಲೆಯಲ್ಲಿ ಲತೀಫಿಗೂ ಕೂಡ ವಂದನೆ ಸಲ್ಲಿಸಬೇಕು. ನಿಮ್ಮೆಲ್ಲರಿಗೂ ಕೂಡ ವಂದನೆ. ಡಾಕ್ಟರ್ ಎಸ್ ಇಸ್ಮಾಯಿಲ್ ಇವರಿಗೆ ಉತ್ತಮವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಸರ್. ಕಾರ್ಯಕ್ರಮದ ಕೊನೆಯಲ್ಲಿ ನಾವೊಂದು ಸಂತಾಪ ಕೊಡದಿದ್ದರೆ ಅದು ನನ್ನ ಮನಸ್ಸಿಗೆ ತೃಪ್ತಿಯಾಗಲಿಕ್ಕಿಲ್ಲ. ಹನುಮಂತ ಕಾಮತರಿಗೆ ಗೊತ್ತಿರಬಹುದು, ನಮ್ಮಲ್ಲೇ ಕಳೆದ ಬಾರಿ ಅದಕ್ಕಿಂತ ಮೊದಲು ಅವರು ವಾಲಂಟಿಯರ್ ಆಗಿದ್ದ ಯಾಸ್ಕಿರಿಯಲ್ಲಿ ಕುತ್ತಾರಲ್ಲಿ ಮಳೆಯಲ್ಲಿ ಮನೆ ಕುಸಿತವಾಗಿ 4 ಜೀವ ಹೋದವರು ಇಲ್ಲಿ ವಾಲಂಟಿಯರ್ ಆಗಿ, ಆ ಮಗು ಕೂಡ ಕಳೆದ ಬಾರಿ ನೀರಸ್ಥಳದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮದ ಅತಿಥಿಯಾಗಿ ಬಂದಾಗ ಸಲ್ಯೂಟ್ಕೊಂಡು ಸೇರಗರ್ದು ಆ ಪ್ರೀತಿಯನ್ನು ನಮ್ಮಿಂದ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಸಾಯಂಕಾಲದ ಆರ್ಕೆಸ್ಟ್ರಾ ಅಂತ ಎಲ್ಲ ಕಾರ್ಯ ಕ್ಯಾನ್ಸಲ್ ಮಾಡಿದ್ದೇವೆ. ಆದರೆ ಕೊನೆಯಲ್ಲಿ ನಾವೊಂದು ಮಾತು ಹೇಳ್ತೇವಲ್ಲ, ಹೋಗುವಾಗ ಬರುವಾಗ ಏನು ತರದಿದ್ದರೂ ಕೂಡ ಅವರ ಆತ್ಮಕ್ಕೆ ಏನಾದರೂ ಕೊಡುವಂತ ಹೇಳಿ ಸೇರಿದ ಅತಿಥಿಗಳು ನೀವೆಲ್ಲರೂ 1 ನಿಮಿಷದ ನಮ್ಮ ಯಾಸ್ಕಿರಾಗ ಅವರ ಕುಟುಂಬದವರಿಗೆ 1 ನಿಮಿಷದ ಸಂತಾಪ ಕೋರದೊಂದಿಗೆ ಅವರೂ ಕೂಡ ನಾವೊಂದು ನಮ್ಮಿಂದ ಮಾಡಲು ಸೇವೆ ಕೊಡುವಂತ ಹೇಳಿ ಕೇಳ್ಕೊಳ್ತಿದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಬಂಧುಗಳೇ, ಇವತ್ತಿನ ಕಾರ್ಯಕ್ರಮದ ಕಡ ಅಂಗಕ್ಕೆ ಬಂದಿದ್ದೇವೆ. ಧನ್ಯವಾದ ಸಮರ್ಪಣೆ. ಅದಕ್ಕಿಂತ ಮೊದಲು ನಮ್ಮ ಈ ಒಂದು ಕೋರ್ಟ್ ವಾರ್ಡ್ ಫ್ರೆಂಡ್ಸ್ನಲ್ಲಿ ಪ್ರೀತಿ ಇಟ್ಟು ಬಂದವರನ್ನು ಗುರುತಿಸುವುದು ನಮ್ಮ ಆದ್ಯ ಕರ್ತವ್ಯ. ಆದ್ದರಿಂದ ಶ್ರೀ ರೋಹಿತ್, ಅದೇ ರೀತಿ ಶ್ರೀ ಉಮಾನತ್ ಕೋಟೆಕಾರು, KP ಮೊಯ್ದೀನ್, ಶ್ರೀ ಸತ್ತಾರ್, ಶ್ರೀ ಮುಸ್ತಫಾ, ಶ್ರೀ ಸಿರಾಜ್, ಶ್ರೀ ಫೈಜಲ್, ಶ್ರೀ ಸದಾಶಿವ ಕುಲಾಲ್, ಶ್ರೀ ಸುಧಾಕರ ಶಣೈ, ಶ್ರೀ ಅಮೀನ್ ಹಸನ್, ಹಮ್ಜಾ ಅಫೋಬರ್, ಅದೇ ರೀತಿ ಶ್ರೀ ಪ್ರವೀಣ್ ಭಂಡಾರಿ, ಶ್ರೀ ಶಂಶುದ್ದೀನ್, ಅದೇ ರೀತಿ ಶ್ರೀ ಕಾಸಿಂ, ಶ್ರೀ ಸಿದ್ದಿಕ್, ಶ್ರೀ ಆದಿಲ್, ಶ್ರೀ ಮುಸ್ತಫಾ, ಅದೇ ರೀತಿ ನಜೀರ್, ಅದೇ ರೀತಿ ಸಾಲಿ ಅವರ ಗೌರವ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ. ಅದೇ ರೀತಿ ಅಂಗನವಾಡಿಯ ಶಿಕ್ಷಕಿಯಾಗಿರುವಂತಹ ಶ್ರೀಮತಿ ಸತ್ಯಭಾಮ, ಶ್ರೀಮತಿ ಸುಜಾತ, ಶ್ರೀಮತಿ ಸಾಯಿಡ ಇವರ ಗೌರವ ಉಪಸ್ಥಿತಿಯನ್ನು ಗುರುತಿಸಿದ ಇದೀಗ ಕಾರ್ಯಕ್ರಮದ ಕಡೆಯ ಅಂಗ ಧನ್ಯವಾದ ಸಮರ್ಪಣೆ. ಇವತ್ತಿನ ಕಾರ್ಯಕ್ರಮದ ಡಾಕ್ಟರ್ ಎನ್ ಇಸ್ಮಾಯಿಲ್ ಇವರಿಗೆ ಈ ಕಾರ್ಯಕ್ರಮಕ್ಕೆ ತುಂಬಿರೋದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಸರ್. ಅದೇ ರೀತಿ ಈಗಲೇ ನಮ್ಮ ಇದೊಂದು ವೇದಿಕೆಯಿಂದ ಬಂದು ಶುಭ ಸಂದೇಶವಲ್ಲಿರುವಂತಹ ಸಹಾಯಕ ಆಯುಕ್ತರ ಮಂಗಳೂರು ವಿಭಾಗದ ಹರ್ಷವರ್ಧನ್ ಎಸ್ ಇವರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಮಂಗಳೂರು ತಾಲೂಕಿನ ಉಪ ತಹಶೀಲ್ದಾರರಾಗಿರುವಂತಹ ಶ್ರೀ MT ಭೀಮಯ್ಯ